ಮೈಂಡಲ್ಲಿ ಅಡಿಗೆ ಮಾಡಲಿಕ್ಕುಂಟು, ಚಿಕನ್ ತೆಗೆದಿಟ್ಟಿದ್ದೇನೆ, ಮಟನ್ ತೆಗೆದಿಟ್ಟಿದ್ದೇನೆ, ಅದು ಯಾವುದಾದ್ರೂ ಉಂಟ ಓಡ್ತಾ ಉಂಟ? ಇಲ್ಲ ಅಲ್ಲ, ಯಾರ ಹತ್ರ ಸಹ ಇಲ್ಲ ಅಲ್ಲ. ಓಕೆ, ಕೀರ್ತನೆಗಾರನು ಹೀಗೆ ಹೇಳ್ತಾನೆ, ಯೆಹೋವನ್ 89ನೇ ಕೀರ್ತನೆ, ಯೆಹೋವನೇ ನಿತ್ಯವೂ ನಿನ್ನ ಕೃಪಾತಿಶಯವನ್ನು ಹಾಡಿ ಹರಸುವೆನು, ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ನಿನ್ನ ಪ್ರೀತಿ ಸಂಕಲ್ಪವು ನಿತ್ಯವೂ ಸಿದ್ಧಿಗೆ ಬರುತ್ತಲೇ ಇರುವುದು. ಆಕಾಶದಲ್ಲಿ ನಿನ್ನ ಸತ್ಯತೆಯನ್ನು ಸ್ಥಾಪಿಸುವಿ ಎಂದು ತಿಳಿದುಕೊಂಡಿದ್ದೇನೆ. ನೀನು ನುಡಿದದ್ದೇನೆಂದರೆ, ನಾನು ಆರಿಸಿಕೊಂಡ ಸೇವಕನಾದ ದಾವೀದನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಆಣೆಯಿಟ್ಟು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಾಪಿಸುವೆನು. ತಲತಲಾಂತರಗಳಿಗೂ ನಿನ್ನ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಎಂದು ಹೇಳಿದ್ದೇನೆ. ಇದು ಯಾರು? ದೇವರು ಹೇಳಿದ್ದು ಅಲ್ಲ. ಯಾರಿಗೆ ಹೇಳಿದು? ದಾವೀದನಿಗೆ ಹೇಳಿದು. ದೇವರು ದಾವೀದನಿಗೆ ಹೇಳಿದು. ಯೇಸ್ವಾಮಿಯಲ್ಲಿ ಅದು ದೇವರು ಅದನ್ನು ಫುಲ್ಫಿಲ್ ಮಾಡಿದ ಅಲ್ಲ. ಇಲ್ಲಿ ನೋಡಿ, ನಿನ್ನ ಎರಡನೇ ಇದರಲ್ಲಿ, ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರೆಲ್ಲರಿಗೂ ನನ್ನ ಬಾಯಿ ತಿಳಿಯ ಮಾಡುವುದು. ನಮ್ಮ ಬಾಯಿ, ನಮ್ಮ ದೇವರು ಏನು ಮಾಡಿದ್ದಾನೆ ನಮಗೋಸ್ಕರ ನಾವು ನಮ್ಮ ಮಕ್ಕಳಿಗೆ ಅದನ್ನು ತಿಳಿಯಪಡಿಸಬೇಕು. ಹಲ್ಲೆಲೂಯ. ಮಕ್ಕಳನ್ನು ಅದರಲ್ಲಿ ನಾವು ಬೆಳೆಸಬೇಕು. ದೇವರು ನಮಗೇನು ಮಾಡಿದ್ದಾನೆ, ಆಗ ಅದು ಇಸ್ರಾಯೇಲರಿಗೆ ಕೊಟ್ಟಂಥ ಯಾರು ದೇವರು ಆಜ್ಞೆ ಕೊಟ್ಟಿರ್ತಾನೆ, ಇದನ್ನು ನನ್ನ ವಿಷಯವನ್ನು ನಾ ಮಾಡಿದ ಉಪಕಾರವನ್ನು ನಿಮ್ಮ ಸಂತತಿಗೆ ಹೇಳಿರಿ, ಆಗ ಅವರು ದಾರಿ ತಪ್ಪದೆ ನನ್ನ ಮಾರ್ಗದಲ್ಲಿ ನಡೆಯುತ್ತಾರೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ತ್ರೈಕತ್ವದಲ್ಲಿ ಕಾಣಿಸಲ್ಪಟ್ಟಂಥ ದೇವರು ತಂದೆ, ಮಗ, ಪರಿಶುದ್ಧಾತ್ಮ, ತ್ರೈಕತ್ವದಲ್ಲಿ ನಮ್ಮೊಂದಿಗೆ ಕಾಣಿಸಲ್ಪಟ್ಟ ದೇವರು. ಹಲ್ಲೆಲೂಯ. ತಂದೆಯಾಗಿ ನಮ್ಮನ್ನು ಗದರಿಸ್ತಾನೆ. ಆತನು ಮಗನ ಇದರಲ್ಲಿ ಬರುವಾಗ ನಮ್ಮನ್ನು ಪ್ರೀತಿ, ಸ್ನೇಹ ಎಲ್ಲವನ್ನು ಮಾಡ್ತಾನೆ. ಪವಿತ್ರ ಆತ್ಮದಲ್ಲಿ ಬರುವಾಗ ನಮ್ಮನ್ನು ತಿದ್ದಿ ಆತನ ಸನ್ನಿಧಾನದಲ್ಲಿ ನಿಲ್ಲುವಂತೆ ಮಾಡ್ತಾನೆ. ಹಲ್ಲೆಲೂಯ. ಅಂಥ ದೇವರು, ಇಂಥ ತ್ರೈಕತ್ವದಲ್ಲಿ ಕಾಣಿಸಲ್ಪಟ್ಟಂಥ ದೇವರು, ನಮ್ಮ ದೇವರು ಎಷ್ಟು ದೊಡ್ಡವನಲ್ಲವು. ನಾವು ಈ ಸಮಯದಲ್ಲಿ ಆತನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವಲ್ಲ. ನಾವು ಒಬ್ಬರಿಗೊಬ್ಬರಿಗೂ ಹೇಳುವ, ಭೂನಿವಾಸಿಗಳೇ ಯೆಹೋವನನ್ನು ಸ್ತುತಿಸಿರಿ. ಒಬ್ಬರಿಗೊಬ್ಬರು ಕೈಗೊಟ್ಟು ಹೇಳಿ, ಭೂನಿವಾಸಿಗಳೇ ಯೆಹೋವನನ್ನು ಸ್ತುತಿಸುವ. ಹಲ್ಲೆಲೂಯ. ಭೂನಿವಾಸಿಗಳು, ನಿಂಗೆ ಅವಳು ಭೂನಿವಾಸಿಯೇ, ಅವಳು ನೀನು ನೋಡಿ ಭೂನಿವಾಸಿಯೇ ಅಲ್ಲ. ಭೂನಿವಾಸಿಗಳೇ, ನಮ್ಮ ಬಾಯಿಗಳು ನಾವು ಸಾಕ್ಷಿಗಳಾಗಿರುವಾಗ ಭೂನಿವಾಸಿಗಳಿಗೆ ನಾವು ಯಾವ ದೇವರನ್ನು ಸೇವಿಸುತ್ತಿದ್ದೇವೆ ಎಂಬುದಾಗಿ ಅವರಿಗೆ ತಿಳಿಯಲ್ಪಡ್ತದೆ. ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ವಿಚಾರಗಳು, ನಮ್ಮ ಎಲ್ಲ ಆಹಾಪೋಹಗಳು, ಒಂದೊಂದು ವಿಚಾರ, ನಮ್ಮ ಯಾವುದು ಏನೇ ಆಕ್ಟಿವಿಟಿ ಇರಲಿ, ಅದು ನಾವು ಗ್ರಹಿಸುವಾಗ ಲೋಕದ ಜನರು ನೋಡುವಾಗ ನಿನ್ನಲ್ಲಿ ಅವರು ಕ್ರಿಸ್ತನನ್ನು ಕಾಣ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೆನ್. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳು ಆತನ ಸನ್ನಿಧಾನದಲ್ಲಿ. ಥ್ಯಾಂಕ್ ಯು ಹೋಲಿ ಯೋ ಗಾಡ್. ಪರಿಶುದ್ಧನು, ಮಹೋನ್ನತನು, ಪರಿಪಾಲಕನು, ನಿತ್ಯನು, ನಿರಂತರನಾದ ದೇವರೇ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನಂಥ ದೇವರು ಯಾರಿಲ್ಲ. ನಮಗೋಸ್ಕರ ಸ್ವಾಮಿ ನಾವು ಬಿದ್ದು ಹೋಗಬಾರದು, ನಾವು ಸೋತು ಹೋಗಬಾರದು, ನಾವು ನರಕದ ಹಾದಿಯನ್ನು ಹಿಡಿಯಬಾರದೆಂಬುದಾಗಿ ತ್ರೈಕತ್ವದಲ್ಲಿ ನಮಗೋಸ್ಕರ ನೀನು ಕರ್ತನಿ ಭೂಮಿಯಲ್ಲಿ ಬಂದಿ ಸ್ವಾಮಿ. ನೀ ಭೂಮಿಯಲ್ಲಿ ನಮಗೋಸ್ಕರ ಈ ತ್ರೈಕತ್ವವನ್ನು ನೀನು ತಂದೆ ಸೃಷ್ಟಿಸಿದಿ. ನಿನ್ನ ಒಂದು ಚಿತ್ತ ಪ್ರಕಾರ, ನಿನ್ನ ಉದ್ದೇಶ ಪ್ರಕಾರ ನಿನ್ನ ರಾಜ್ಯ ಕಟ್ಟಲ್ಪಡಬೇಕು ತಂದೆ. ಪರಲೋಕದಲ್ಲಿ 1000 ಕೋಟಿ ಎಷ್ಟು ಅದು ಎಣಿಕೆ ಆಗಲಾದಷ್ಟು ದೇವದೂತರುಗಳು ನಿನ್ನ ಬಳಿಯಲ್ಲಿದ್ದರು. ಆದರೂ ಮನುಷ್ಯನ ಆರಾಧನೆ, ನಾನು ಸೃಷ್ಟಿಸಿದಂಥ, ನನ್ನ ಸ್ವರೂಪದಲ್ಲಿ ಸೃಷ್ಟಿಸಿದಂಥ ನಾನು ಸೃಷ್ಟಿಸಿದಂಥ ಮನುಷ್ಯನು, ನನ್ನ ಮಗನು, ನನ್ನ ಮಗಳು ನನ್ನನ್ನು ಆರಾಧಿಸಬೇಕೆಂಬುದಾಗಿ ನೀನು ಕರ್ತನೆ ಸ್ವಾಮಿ ತಂದೆ ಬಯಸಿ ನಮ್ಮನ್ನು ಕರ್ತನೆ
ಈ ನೀನು ಕೊಟ್ಟಂಥ ಈ ಸುಂದರವಾದ ಈ ದೇಹ, ಈ ದೇವಾಲಯ ಕರ್ತ ನಿನಗಾಗಿ ಸಮರ್ಪಕವಾಗಿರಬೇಕೆಂಬುದಾಗಿ ಕರ್ತ ನೀನು ಬಯಸಿ ಕರ್ತನೇ ನಿನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳಿಸಿಕೊಟ್ಟು ನಾವು ಇಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಕೆಟ್ಟತನಕ್ಕೆ ಒಳಗಾಗಬಾರದೆಂಬುದಾಗಿ ನಮ್ಮನ್ನು ನೀನು ಕಾಪಾಡುತ್ತಾ ಬಂದಿ, ಪವಿತ್ರ ಆತ್ಮನಿಂದ ನಮಗೆ ಬೋಧಿಸ್ತಾ ಬಂದು ಕರ್ತನೆ ನಿನಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸು, ಇನ್ನು ಹೆಚ್ಚಾಗಿ ನಿನ್ನ ಸನ್ನಿಧಾನದಲ್ಲಿ ನಿನ್ನ ಮಹಿಮೆಯನ್ನು ಕಾಣುವಂತೆ ಕೃಪೆ ಕೊಡು ಅಪ್ಪ. ನೀನು ಮಾಡಿದ ಆ ಕೃಪಾತಿಶಯ ವರವು ಕರ್ತನೆ, ಆ ಕೃಪೆಯನ್ನು ನೆನೆಸಿಕೊಂಡು ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ ಕರ್ತನೆ. ನಮ್ಮ ಯಾವುದೇ ಚಿಂತೆಗಳಲ್ಲ, ಯಾವುದೇ ನಮ್ಮನ್ನು ಕಾಡುವ ಯಾವುದೇ ವಿಚಾರಗಳಲ್ಲ ಸ್ವಾಮಿ, ನಾವು ನಿನ್ನನ್ನು ದೃಷ್ಟಿಸ್ತಾ ಬಂದಿದ್ದೇವೆ, ನಿನ್ನನ್ನು ಮಹಿಮೆಪಡಿಸಲು ಬಂದಿದ್ದೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡಲು ಬಂದಿದ್ದೇವೆ ಸ್ವಾಮಿ. ನಮ್ಮ ಆರಾಧನೆಯನ್ನು ಸ್ವೀಕರಿಸು. ಇಲ್ಲಿ ಬಂದಿರುವ ಒಬ್ಬೊಬ್ಬರು ಕರ್ತನೆ ನಿನ್ನನ್ನೇ ದೃಷ್ಟಿಸ್ತಾ ಬಂದಿದ್ದಾರೆ, ನಿನ್ನನ್ನು ಮಹಿಮೆಪಡಿಸಬೇಕೆಂದು ಬಂದಿದ್ದಾರೆ ತಂದೆ. ಹೌದು ಸ್ವಾಮಿ ಕರ್ತನೆ, ಒಂದೊಂದು ವೇಳೆ ಕರ್ತನೆ ದುಃಖವು, ಒಂದೊಂದು ವೇಳೆ ಸುಖವು, ಅದರ ಮಧ್ಯದಲ್ಲಿ ನಿನ್ನ ಸಮಾಧಾನ ನಮಗೆ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಅದರ ಮಧ್ಯದಲ್ಲಿ ನಿನ್ನನ್ನು ಆರಾಧಿಸಲು ಕೃಪೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿ ನಿನ್ನ ರಾಜ್ಯದ ಒಂದು ಕರ್ತನೆ ಸೈನಿಕರನ್ನಾಗಿ, ನಿನ್ನ ರಾಜ್ಯದ ಕರ್ತನೆ ಒಂದು ಕರ್ತನೆ ಕಂಬಗಳಾಗಿ ನಮ್ಮನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ನಾವು ಕರ್ತನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಸೇರಿ ಬರಲಿಲ್ಲ ತಂದೆ, ನಿನ್ನ ಉದ್ದೇಶ ನಿಮಿತ್ತ ನಾವು ಸೇರಿ ಬಂದಿದ್ದೇವೆ ಸ್ವಾಮಿ. ನಿನ್ನ ಚಿತ್ತ ಪ್ರಕಾರ ನಾವು ಸೇರಿ ಬಂದಿದ್ದೇವೆ. ಇಲ್ಲಿ ಮಕ್ಕಳು ನಿನ್ನ ಚಿತ್ತ ಪ್ರಕಾರ ಸೇರಿ ಬಂದಿದ್ದಾರೆ, ನಿನ್ನ ಉದ್ದೇಶ ಪ್ರಕಾರ ಸೇರಿ ಬಂದಿದ್ದಾರೆ. ಅವರ ಜೀವಿತದಲ್ಲಿ ನಿನ್ನ ಒಂದು ಉದ್ದೇಶ ಇರುವುದರಿಂದಲೇ ನಿನಗೋಸ್ಕರ ಕರ್ತನೆ ಅವರು ನಿಲ್ಲುವಂತೆ ನೀನು ಕೃಪೆ ಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಓ ಗಾಡ್. ಅವರನ್ನು ಸಂತೋಷಗೊಳಿಸಿ ಅವರನ್ನು ಸಮಾಧಾನದಲ್ಲಿ ನಡೆಸ್ತಾ ಬಂದಂಥ ದೇವರು ನೀನಾಗಿರ್ತೀಯ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ನಾವು ಕರ್ತನೆ ಇದನ್ನೆಲ್ಲ ನೆನೆಸುತ್ತಾ ತಂದೆ ನಿನ್ನನ್ನು ಆರಾಧಿಸಲು ಬಂದಿದ್ದೇವೆ. ನಮಗೆ ಕೃಪೆ ಕೊಡು, ಇನ್ನು ಹೆಚ್ಚಿನ ರೀತಿಯಲ್ಲಿ ಆರಾಧನೆಯಲ್ಲಿ ಕರ್ತನೆ ಆಳದಿಂದ ಆಳಕ್ಕೆ ಹೋಗುವಂತೆ ಕೃಪೆ ಕೊಡು, ನಿನ್ನನ್ನು ಮಹಿಮೆಪಡಿಸುವಂತೆ ಕೃಪೆ ಕೊಡು ಕರ್ತನೆ. ಎಲ್ಲವನ್ನು ನೀನು ಕರ್ತನೆ ಆಗ ಪ್ರಾರ್ಥಿಸಿದಂತೆ ಎಲ್ಲ ಕಾರ್ಯಗಳನ್ನು ನೀನು ನಿನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಿ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಸಮಾಧಾನವಾದ ಎಲ್ಲ ಕಾರ್ಯಗಳನ್ನು ನೀನು ಇಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಪ್ರಭು, ನಮ್ಮ ರಕ್ಷಕನು, ಒಡೆಯನು, ಪುನರುತ್ಥಾನ ಹೊಂದಿದ ನಜರೇತಿನ ಯೇಸು ಸ್ವಾಮಿ ನಾಮದಲ್ಲಿ ಬೇಡಿದೆ ತಂದೆ. ಆಮೇನ್, ಆಮೇನ್. ನಾವೆಲ್ಲರೂ ಎದ್ದು ನಿಂತುಕೊಂಡು ದೇವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ತಟ್ಟುವನ, ದೊಡ್ಡ ಚಪ್ಪಾಳೆ. ಇನ್ನು ನಾವು ಭೂನಿವಾಸಿಗಳು ಯೇಸುವನ್ನು ಸ್ತುತಿಸುವವರು ಸಂತೋಷದಿಂದ ಒಂದುಗೂಡಿ ಬಂದಿದ್ದೇವೆ. ಆತನನ್ನು ಘನಪಡಿಸಲು ಬಂದಿದ್ದೇವೆ. ಆತನು ಒಳ್ಳೆಯ ಕುರುಬನಾಗಿದ್ದಾನೆ. ಆತನ ದಯೆಯು ಎಂದೆಂದಿಗೂ ನಮ್ಮನ್ನು ಕಾಯುವಂಥದ್ದಾಗಿದೆ. ಆತನ ದಯೆ ಇರುವುದರಿಂದ ನಾವು ಜೀವಿಸುವವರಾಗಿದ್ದೇವೆ. ನಾವು ಆತನನ್ನು ಹಾಡಿ ಕೊಂಡಾಡುತ್ತಾ ಕೈಗಳನ್ನು ತಟ್ಟುತ್ತಾ ಆತನನ್ನು ಆರಿಸಲು ಹೋಗುವ. ಗ್ಲೋರಿ ಓ ಗಾಡ್. ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ, ಯಾವಾಗಲೂ ಸ್ತುತಿಸೋ. ಎಲ್ಲ ಬಾಯಿಗಳು ಹೇಳಲಿ. ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ, ಯಾವಾಗಲೂ ಸ್ತುತಿ ಸ್ತೋತ್ರವು. యేసయ్య 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 యేసయ్య. స్తోత్రವು ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ, ಯಾವಾಗಲೂ ಸ್ತುತಿ ಸ್ತೋತ್ರವು. యేసయ్య 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 యేసయ్య. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಎಲ್ಲ ಭೂನಿವಾಸಿಗಳು, ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ,
ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ಆತನವರೇ, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವ. ನಿವಾಸಿಗಳೇ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಎಲ್ಲ ನಿವಾಸಿಗಳೇ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದು ಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದು ಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸ್ತುತಿಸುವ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನನ್ನೇ ನಂಬಿಗಸ್ತರೆನ್ನಿರಿ, ಆತ ನಮ್ಮ ವಿಮೋಚಕನು. ಆಮೆನ್. ಕರ್ತನನ್ನೇ ನಂಬಿಗಸ್ತರೆನ್ನಿರಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನೇ ಕೀರ್ತಿಸಿರಿ. ಆತ ಒಳ್ಳೆ ಕುರುಬ, ಆತನ ಕುರಿಗಳು ನಾವು, ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ಆತ ಒಳ್ಳೆಯವನು, ದಯೆಂದು ಇರುವುದು, ಆತ ಬಲ್ಲವನು, ದಯೆಂದು ಇರುವುದು. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ನಿವಾಸಿಗಳೇ, ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸಾವಿರಾರು ವಂದನೆಗಳು. ಹೌದು ರಚನೆ, ನಿನಗೆ ಮಹಿಮೆಯಾಗಲಿ. ಗೌರಿ ಯಾವಾಗಲೂ ಸ್ತುತಿ ಸ್ತೋತ್ರವು, ಸ್ತೋತ್ರವು, ಸ್ತುತಿ ಸ್ತೋತ್ರವು, ಸಾವಿರಾರು ವಂದನೆಗಳು. ಗ್ಲೋರಿ ಗ್ಲೋರಿ ನಿನಗೆ ಮಹಿಮೆಯಾಗಲಿ. ಯಾವಾಗಲೂ ಸ್ತುತಿ ಸ್ತೋತ್ರವು. ಯೆಸಯ್ಯ 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 ಯೆಸಯ್ಯ. ಭೂ ನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂ ನಿವಾಸಿಗಳೇ
ಯೇಸುವನ್ನು ಸ್ತುತಿಸಿರಿ. ನಮ್ಮ ದೇವರಿಗೆ ಒಂದು ದೊಡ್ಡ ಚಪ್ಪಳೆಯನ್ನು ತಟ್ಟುತ್ತಾ ಆತನ್ನು ಸನ್ಮಾನ ಮಾಡುತ್ತಾ, ಆತನೊಬ್ಬನೇ ಸ್ತುತಿಗೆ ಯೋಗ್ಯನಾದ ದೇವರಾಗಿದ್ದಾನೆ. ಅವನನ್ನು ಹಾಡಿ ಹರ್ಷಿಸುತ್ತಾ ಮಹಿಮೆ ಪಡಿಸುತ್ತಾ, ನಾವು ಮಹಿಮೆ ಪಡಿಸಲು ಕೂಡಿ ಬಂದಿದ್ದೇವೆ. ನಮ್ಮನ್ನು ನಾವು ಬಲಪಡಿಸುತ್ತಾ ಆತನ ಸನ್ನಿಧಾನದಲ್ಲಿ ಆತನಿಗೋಸ್ಕರ ನಮ್ಮ ಸ್ವರಗಳನ್ನು ಎತ್ತುತ್ತಾ ಆತನಿಗೆ ಸ್ತುತಿಯನ್ನು ಹಾಡುವ. ಥ್ಯಾಂಕ್ ಯು. ಹಾಲೆಲೂಯ. ಓ ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಸ್ತುತಿಸುವ ಇನ್ನೊಮ್ಮೆ, ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಗುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಒಳಿತನ್ನು ಆತನಲ್ಲಿ ಕಂಡೆ ಕಂಡೆ, ತನ್ನ ನಾಥ ತಂದಾದ ಕೆಂದೆ. ಒಳಿತನ್ನು ಆತನಲ್ಲಿ ಕಂಡೆ, ಓಹೋ ತನ್ನ ಆತ ತಂದಾದ ಕೆಂದೆ. ಅದ್ಭುತವ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನು ಗೌರಿ. ಅದ್ಭುತವ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ದೇವರನ್ನ ಆಶ್ರಯ ಎಂದು ಗೌರಿ, ಕೇಳುಗಳು ಭಾರವು ಎಂದು. ಓಹೋ ದೇವರನ್ನ ಆಶ್ರಯ ಎಂದು ಗೌರಿ, ಕೇಳುಗಳು ಭಾರವು ಎಂದು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು ಗೌರಿ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಗುಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಇನ್ನೊಂದು ಅವತ್ತು ಒಳಿತನ್ನು ಆತನಲ್ಲಿ ಕಂಡೆ, ತನ್ನ ಆತ ತಂದಾದ ಕೆಂದೆ. ಓಹೋ ಒಳಿತನ್ನು ಆತನಲ್ಲಿ ಕಂಡೆ, ತನ್ನ ನಾಥ ತಂದಾದ ಕೆಂದೆ. ಅದ್ಭುತವ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಅದ್ಭುತವ ಮಾಡೋ ಸರ್ವವಲ್ಲಭ ದೇವ, ಆಶ್ರಯ ಕೊಡುವವನೇ. ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕೊಡಿ. ಮಹಿಮೆ ಸಲ್ಲಲಿ ಮಹಿಮೆ, ದೇವದಿ ದೇವನಿಗೆ ಮಹಿಮೆ. ಗ್ಲೋರಿ ಓಹೋ ಗ್ಲೋರಿ, ಹಲ್ಲೆಲೂಯ ಗ್ಲೋರಿ. ಮಹಿಮೆ ದೇವರನ್ನ ಆಶ್ರಯ ಎಂದು, ಕೇಳುಗಳು ಭಾರವು ಎಂದು. ಹೋಲಿ Glory of God. Oh, we worship you. Amen. Glory. ಸರ್ವಶಕ್ತ ಯೇಸು. Amen. Glory, glory. ಸರ್ವಶಕ್ತ ಯೇಸು ಜೊತೆಯಲ್ಲಿ ನಿಂತು ಬಿಡುಗಡೆ ನೀಡುವನು. ಸ್ತುತಿಸುವ
ಸ್ತುತಿಸುವ ಹಲ್ಲೆಲೂಯ ಹಾಡಿ, ಹರ್ಷಿಸುವ ಮಹಿಮನ ಕುಡಿ. ಮಹಿಮೆ ಸಲ್ಲಾಲಿ ಮಹಿಮೆ, ದೇವಾದಿ ದೇವರಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಾಲಿ ಮಹಿಮೆ, ದೇವಾದಿ ದೇವರಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಸಲ್ಲಾಲಿ ಮಹಿಮೆ, ದೇವಾದಿ ದೇವರಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಶೇಖರೆ ಮನ ದೇವರಿಗೆ ಮಹಿಮೆ. ಹಲ್ಲೆಲೂಯ ಮಹಿಮೆ ಶೇಖರೆ ದೇವರಿಗೆ ಮಹಿಮೆ. ಮಹಿಮೆ ಸಲ್ಲಾಲಿ ಮಹಿಮೆ, ದೇವಾದಿ ದೇವನಿಗೆ ಮಹಿಮೆ. ಹೌದಪ್ಪ, ನಿನಗೊಬ್ಬನಿಗೆ ಮಹಿಮೆ ರಾಜ. ಕರ್ತನೇ, ನಮ್ಮ ಸೃಷ್ಟಿಕರ್ತನಾದ ದೇವರೇ, ನಿನ್ನ ಉಪಕಾರಗಳನ್ನು ನೆನೆಸುತ್ತ ಪೂರ್ಣ ಹೃದಯದಿಂದ ನಿನಗೋಸ್ಕರ ಕರ್ತನೆ ತಂದೆ ನಿನ್ನನ್ನು ಹಾಡುತ್ತೇವೆ ಸ್ವಾಮಿ, ನಿನ್ನನ್ನು ಮಹಿಮೆ ಪಡಿಸುತ್ತೇವೆ. ನಮ್ಮ ಪಾಪ ಎಲ್ಲವನ್ನು ಕ್ಷಮಿಸಿ ರೋಗವನ್ನು ತೆಗೆದು ಸ್ವಾಮಿ ಕರ್ತನೆ ನಮ್ಮ ಆತ್ಮವನ್ನು ನಾಶದಿಂದ ತಪ್ಪಿಸಿದ ಆತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ಜೀಸಸ್, ಥ್ಯಾಂಕ್ ಯು ಹೋಲಿ ಗಾಡ್. We worship you, Holy Spirit. We worship you, oh Jesus. Oh, we worship you, Heavenly Father. Oh, ನನ್ನೇಸುರಾಜನಿಗೆ ಎಂದೆಂದು ಸ್ತೋತ್ರವು, ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ನನ್ನೇಸುರಾಜನಿಗೆ ಎಂದೆಂದು ಸ್ತೋತ್ರವು. Thank you, Holy God. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಕರ್ತನೇ, ನಿನ್ನ ಉಪಕಾರವನ್ನು ಎಂದೆಂದು ಸ್ಮರಿಸುವೆ. ಕರ್ತನೇ, ನಿನ್ನ ಉಪಕಾರವನ್ನು ಎಂದೆಂದು ಸ್ಮರಿಸುವೆ. ಪೂರ್ಣ ಹೃದಯಾದಿ ನಿನ್ನನ್ನು, ಪೂರ್ಣ ಹೃದಯಾದಿ ನಿನ್ನನ್ನು ಎಂದೆಂದು ಹಾಡುವೆ. ನಾ ಎಂದೆಂದು ಹಾಡುವೆ. ನನ್ನೇಸುರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಪಾಪವನ್ನೆಲ್ಲ ಕ್ಷಮಿಸಿದೆ, ರೋಗವ ನೀಗಿಸಿದೆ. ಪಾಪವನ್ನೆಲ್ಲ ಕ್ಷಮಿಸಿದೆ, ರೋಗವ ನೀಗಿಸಿದೆ. ನನ್ನಾತ್ಮವನ್ನು ನಾಶದಿಂದ, ನನ್ನಾತ್ಮವನ್ನು ನಾಶದಿಂದ ಕಾದು ರಕ್ಷಿಸಿದೆ. ನೀ ಕಾದು ರಕ್ಷಿಸಿದೆ. ನನ್ನೇಸುರಾಜನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ, ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಕುಗ್ಗಿ ದಿಕ್ಕಿಲ್ಲದೆ ಇರುವ ನನ್ನನ್ನು ಸಂತೈಸಿದೆ. ಕುಗ್ಗಿ ದಿಕ್ಕಿಲ್ಲದೆ ಇರುವ ನನ್ನನ್ನು
ಸಂತೈಸಿದೆ. ಕೈ ಬಿಡಲ್ಪಟ್ಟ ಸಮಯದಿ, ಕೈ ಬಿಡಲ್ಪಟ್ಟ ಸಮಯದಿ ಕೈ ಹಿಡಿದು ನಡೆಸಿದೆ. ನೀ ಕೈ ಹಿಡಿದು ನಡೆಸಿದೆ. ನನ್ನೇಸುರಾಜನಿಗೆ ಎಂದೆಂದು ಸ್ತೋತ್ರವು, ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನಗಾಗಿ ನಾನೆಂದು ಜೀವಿಸುವೆ, ನಿನ್ನಯ ಮಹಿಮೆಗಾಗಿ. ನಿನ್ ಪ್ರೀತಿ ಸುವಾರ್ತೆ ಸಾರುವೆ, ನಿನ್ ಪ್ರೀತಿ ಸುವಾರ್ತೆ ಸಾರುವೆ. ಎಂದೆಂದು ಹಾಡುವೆ, ನಾ ಎಂದೆಂದು ಹಾಡುವೆ. ನನ್ನೇಸುರಾಜನಿಗೆ ಎಂದೆಂದು ಸ್ತೋತ್ರವು, ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ನನ್ನ ಸೃಷ್ಟಿಕರ್ತನಿಗೆ ಎಂದೆಂದು ಸ್ತೋತ್ರವು. ಹೌದು ಸ್ವಾಮಿ, ತಂದೆಯಾದ ದೇವರೇ, ನಮ್ಮ ಮಧ್ಯದಲ್ಲಿ ನೀನು ಕರ್ತನೆ ಬಂದಿದ್ದದಕ್ಕಾಗಿ ಸ್ತೋತ್ರ. ನಿನ್ನನ್ನೇ ನಾವು ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೀನು ಅದ್ಭುತ ಸ್ವರೂಪನು ಸ್ವಾಮಿ. ನೀನು ಮಹಿಮೆಗೆ ಯೋಗ್ಯನಾದ ದೇವರು. ನಿನ್ನ ಹೊರತು ಬೇರೆ ಯಾವ ವಿಚಾರಗಳಾಗಲಿ ಯಾವ ವಿಷಯಗಳಾಗಲಿ ಇಲ್ಲ ಸ್ವಾಮಿ. ನೀನೊಬ್ಬನೇ ಸ್ವಾಮಿ ನಮ್ಮೊಂದಿಗಿದ್ದು ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಆತನು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಈಗೋ ಮನುಷ್ಯರ ಮಧ್ಯದಿ ವಾಸ ಈಗೋ ಮನುಷ್ಯರ ಈಗೋ ಮನುಷ್ಯರ ರಮನರ ನೀನೇ ಸಿಂಹಾಸನಾಸೀನನು, ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ. ನೀನೇ ಸಿಂಹಾಸನಾಸೀನನು, ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ. Jesus, we worship you, holy God. Oh, you alone is again. Oh, ine simhasana sinanodane. Oh, ನಿನ್ನ ಸ್ತುತಿ
We worship you, holy O God. We lift our hands and we will worship you. ನಮ್ಮ ಕೈಗಳನ್ನು ಎತ್ತುತ್ತಾ ನಿನ್ನನ್ನು ಆರಾಧಿಸ್ತೇವೆ. ಓ ನಿನ್ನ ಸಿಂಹಾಸನ, ಓ ಆ ಒಂದು ಭಾಗ್ಯಕರವಾದ ಸ್ಥಾನ, ಓ ತಂದೆಯಾದ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ. ಥ್ಯಾಂಕ್ ಯು. ನಮ್ಮ ಮಧ್ಯದಲ್ಲಿ ಸಂಚರಿಸು, ನಮ್ಮೊಂದಿಗೆ ನೀ ಮಾತನಾಡು. ನಮ್ಮ ಮಧ್ಯದಲ್ಲಿ ಕದನ ರಮನ ಸೆಕೆ ವಾಸ ಮಾಡು. ನಮ್ಮ ಮಧ್ಯದಲ್ಲಿ ಸಂಚರಿಸು, ನಮ್ಮೊಂದಿಗೆ ನೀ ಮಾತನಾಡು. ನಮ್ಮ ಮಧ್ಯದಲ್ಲಿ ಸಂಚರಿಸು, ನಮ್ಮೊಂದಿಗೆ ನೀ ಮಾತನಾಡು. ನಮ್ಮ ಮಧ್ಯದಲ್ಲಿ ಸಂಚರಿಸು. Yes, Lord. Yes, Lord. Rimakata ramana sheke. Riho. Risekeli rimana sheke. Ridana radana seke teli rimana shoko. Orikana mana seke. ದುಷ್ಟನು ಡಿಸ್ಟರ್ಬ್ ಮಾಡಿ, ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡಿ, ಸಾವಿನ ಕೆಳಗೆ ನಡೆಸಲು ನೋಡುವ ದುರಾತ್ಮನ ಯಾರ ಮನಸ್ಸಿನಲ್ಲಿ ಈ ಕ್ಷಣ ಕಾರ್ಯ ಮಾಡುತ್ತಿದ್ದಾನೋ ಯೇಸುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಮಾತನಾಡುತ್ತಿದ್ದೇವೆ, ಸಭೆಯಾಗಿ ಮಾತನಾಡುತ್ತಿದ್ದೇವೆ. ಬಿಟ್ಟು ತೊಲಗಿ ಹೊರಟು ಹೋಗು. ಯೇಸುವಿನ ನಾಮದಲ್ಲಿ ನಿನ್ನನ್ನು ನಾವು ಗದರಿಸುತ್ತಿದ್ದೇವೆ. ಸೈತಾನನ ನಿನಗೆ ಅಧಿಕಾರವಿಲ್ಲ. ಯೇಸುವಿನ ನಾಮದಲ್ಲಿ ನಿನ್ನನ್ನು ಗದರಿಸುತ್ತಿದ್ದೇವೆ. ಬಿಟ್ಟು ತೊಲಗಿ ಹೋಗು. ಮೈಂಡ್ ಅನ್ನು ಡಿಸ್ಟರ್ಬ್ ಮಾಡುತ್ತಿರುವುದು, ಮೈಂಡ್ ಅನ್ನು ಡೈವರ್ಟ್ ಮಾಡುತ್ತಿರುವುದು, ಸಾವಿನ ಕಡೆಗೆ ನಡೆಸಲು ನೋಡುತ್ತಿರುವ ದುರಾತ್ಮನೆ, ಓ ಈ ಕ್ಷಣದಲ್ಲಿ ನಾವು ಆಜ್ಞಾಪಿಸುತ್ತಿದ್ದೇವೆ. ಬಿಟ್ಟು ತೊಲಗು. ನಿನಗೆ ಯಾವ ಅಧಿಕಾರ ಈ ಸಭೆಯ ಮೇಲೆ ಆಗಲಿ, ಈ ಸಭೆಯ ಜನರ ಮೇಲೆ ಆಗಲಿ, ನಿನಗೆ ಯಾವ ಅಧಿಕಾರವೂ ಇಲ್ಲ. ಯೇಸುವಿನ ನಾಮದಲ್ಲಿ ನಾವು ಕ್ರಿಸ್ತನ ಪಾತ್ರೆಗಳು, ನಾವು ಕ್ರಿಸ್ತನ ಜನರು, ನಾವು ಕ್ರಿಸ್ತನ ಮಕ್ಕಳು, ನಾವು ಕ್ರಿಸ್ತನಿಗೆ ಒಳಪಟ್ಟವರು. ಯೇಸುವಿನ ನಾಮದಲ್ಲಿ ನಾವು ಗದರಿಸುತ್ತೇವೆ. ಬಿಟ್ಟು ಈ ಕ್ಷಣದಲ್ಲಿ ತೊಲಗೋ. ಮೈಂಡ್ ಫ್ರೀ ಆಗಲಿ, ಮೈಂಡ್ ಫ್ರೀ ಆಗಲಿ. ಈ ಕ್ಷಣದಲ್ಲಿ ಮೈಂಡ್ ಫ್ರೀ ಆಗಲಿ. ಎಲ್ಲ ಗಲಿಬಿಲಿ ನಡೆಸುವಂತ ಎಲ್ಲ ದುಷ್ಟನ ಯೋಚನೆ ಯೇಸುವಿನ ನಾಮದಲ್ಲಿ ಫ್ರೀ ಆಗುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಗಾಡ್. ಮಾಮನ ಸೆಕೆ, ಓ ಹೋಲಿ ಗಾಡ್. ಮಾಡು ನಾರೆಸೆ ರೇಷೆ ಕ್ಯಾರಂದ ರೇ ರೇ ಲೇ ರೇ ರಿಮ್ರೋಸೆ ಕಾರಮರೋಸೆಕೆ. ಥ್ಯಾಂಕ್ ಯು ಹೋಲಿ ಗಾಡ್. Hallelujah. Thank you. Hallelujah. Thank you, Holy God. Hallelujah. Thank you for your presence, God. Thank you, Jesus. ನಿನ್ನ ಮಹಿಮೆಯ ಕರ್ತನೆ, ಇಲ್ಲಿರುವ ಜನರು ನಿನ್ನ ಒಂದೊಂದು ಪಾತ್ರೆಯಾಗಿದ್ದಾರೆ. ನಿನ್ನ ಒಂದು ಕರ್ತನೆ, ಓ ಸುಂದರವಾದ ಪಾತ್ರೆ, ಕೇವಲ ಪಾತ್ರೆ ಅಲ್ಲ ಸ್ವಾಮಿ, ನೀನು ಸುಂದರವಾಗಿ ಸೃಷ್ಟಿಸಲ್ಪಟ್ಟಂತ ಪಾತ್ರೆ. ಓ ಎಷ್ಟು ಸುಂದರ, ನಿನ್ನನ್ನು ಮೈಪಡಿಸುವಂತ ಸುಂದರ ಪಾತ್ರೆಯಾಗಿ. Hallelujah, we worship you. Hallelujah, we worship you. Hallelujah.
ಸಭೆಯ ಎಲ್ಲರೂ ಸ್ವರಕ್ಕೆ ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ, ನಿನ್ನ ವಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಸಭೆಯವರು ಎಲ್ಲರೂ ಒಟ್ಟಾಗಿ ಹೇಳೋಣ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ಕೊಂಡಾಡುವೆ. ಎಲ್ಲರೂ ಒಂದು ಕ್ಷಣ ಇಲ್ಲ ನೋಡ್ರಿ. ತಿರುಗಿ ಹಲ್ಲೆಲೂಯಾ ಕೋರಸ್, ಸ್ತೋತ್ರದ ಕೋರಸ್ ಹಾಡಬೇಕೆಂಬುದಾಗಿ ಪ್ರೇರೇಪಣೆ ಆಗ್ತಾ ಇದೆ. ಯಾಕೆ ಗೊತ್ತುಂಟ, ಎಷ್ಟೋ ರೀತಿಯ ಮಂತ್ರ ಪಠಣಗಳ ಬಲಗಳು ಈ ಕೋರಸ್ನಿಂದ ಮುರಿಯಲ್ಪಡುತ್ತಿರೋದ ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಸಭೆಯ ಮೂಲಕ ದೇವರಿಗೆ ಮಹಿಮೆ ಆಗ್ತಿರೋದ ನಾನು ನೋಡ್ತಾ ಇದ್ದೇನೆ. ದುಷ್ಟನ ಬಂಧನಗಳು ಅನೇಕ ಜನರ ಜೀವಿತದಲ್ಲಿ ಮುರಿಯಲ್ಪಡುತ್ತಿರೋದ ನಾನು ನೋಡ್ತಾ ಇದ್ದೇನೆ. ವಿಚ್ ಕ್ರಾಫ್ಟ್ ಪವರ್ಗಳು ನಿಷ್ಕ್ರಿಯವಾಗುತ್ತಿರೋದ ನಾನು ನೋಡ್ತಾ ಇದ್ದೇನೆ. ಆದ್ರೆ ಸಭೆಯೇ ಸ್ವರವನ್ನು ಎತ್ತೋಣ. ಎಸ್, ಕಮ್ ಆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಹೇಳ್ರಿ 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 ಹೇಳ್ರಿ. Come on. Shabada Katarama. Yes, yes, thank you Lord. ಎಲ್ಲ ರೂಲಿಂಗ್ ಪವರ್ಗಳು ನಿಷ್ಕ್ರಿಯವಾಗ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ, 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 hallelujah. Breakthrough, 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 breakthrough in the mighty name of Jesus. Oh, hallelujah. ಸಭೆ ಒಟ್ಟಾಗಿರೋಣ. hallelujah. Hallelujah.
ಎಲ್ಲರ ಬಾಯಿಗೆ ಜೀಸಸ್ 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 Anoint, bless everyone. Hallelujah, Hosanna. Hallelujah, Hosanna. Hallelujah, Hosanna. ಸಭೆ ಸಭೆ ಜೋರಾಗಿ ಹಲ್ಲೆಲೂಯಾ ಹೋಸನ್ನ Hallelujah. yes 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 open up open up open up oh Jesus 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 Hallelujah Hosanna ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ ಮರಣವ ಗೆದ್ದವನೇ ಇನ್ನೊಂದು ಸಾರಿ ಮರಣವ ಗೆದ್ದವನೇ ನಿನ್ನ ಆರಾಧನೆ ಆರಾಧನೆ ಮಾಡುವೆ ಪಾತಾಳ ಪಾತಾಳ ಜಯಿಸಿದವನೇ ನಿನ್ನ ಆರಾಧನೆ ಮಾಡುವೆ Hallelujah, Hosanna. Hallelujah, Hosanna. Hallelujah, Hosanna. Spirit of sickness, bow down in the name of Jesus. Hosanna. Hallelujah, Hosanna. Hallelujah, Hosanna. Hallelujah, Hosanna. ಕೊನೆಯದಾಗಿ ಪರಿಶುದ್ಧಾತ್ಮನೇ ಪರಿಶುದ್ಧ ನಿಮ್ಮ ಸ್ವರಗಳು ಇನ್ನಷ್ಟು ಕೇಳಿಸಲಿ ಆರಾಧನೆ ಮಾಡುವೆ ಎಸ್ ಫಾದರ್ ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ ಪರಿಶುದ್ಧ ಆತ್ಮನೇ ನಿನ್ನ ಆರಾಧನೆ ಮಾಡುವೆ ಪರಾಕ್ರಮಶಾಲಿಯೇ ನಿನ್ನ ಆರಾಧನೆ ಮಾಡುವೆ Hallelujah, Hosanna, Hosanna, Hallelujah, Hosanna. Hosanna, Hallelujah, Hosanna. Hallelujah, ಇನ್ನೊಂದಾವರ ಸಭೆ ಉಂಟಾಗಿ Hallelujah, yes Father, you are Almighty God, you are King of Kings, you are Lord of Lords. Hallelujah, Hosanna, Hallelujah, Hosanna.
ಚಪ್ಪಳೆ ತಟ್ಟು ಗಣಪಡಿಸೋಣ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆತನ ಅಭಿಷೇಕಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಜೋರಾಗಿ ಜೋರಾಗಿ ಆತನ ಮಹಿಮೆಗಾಗಿ ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು 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 ಜೀಸಸ್. ಓರಿಯಲ ರಹಾಸೆ. ಎಸ್ 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 ಎಸ್. ದಯವಿಟ್ಟು ಕೂತ್ಕೊಳ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ದೇವರು ಅಭಿಷೇಕದಿಂದ ಈ ಸಭೆಯನ್ನು ತಿರುಗಿ ತುಂಬಿಸಿದ್ದಾನೆ. ತನ್ನ ಮಹಿಮೆಯ ಬಲದಿಂದ ತುಂಬಿಸಿದ್ದಾನೆ. ಒಬ್ಬರಿಬ್ಬರಲ್ಲ, ಅನೇಕರು ನಾವು ಆತ್ಮನಿಂದ ತುಂಬಲ್ಪಟ್ಟಿದ್ದೇವೆ. ಒಂದು ದೊಡ್ಡ ಬ್ರೇಕ್ ಥ್ರೂ ಬಂದಿದೆ ನಮ್ಮ ಜೀವಿತದಲ್ಲಿ, ದೊಡ್ಡ ಬ್ರೇಕ್ ಥ್ರೂ ಬಂದಿದೆ. ಹಲ್ಲೆಲೂಯಾ. ನಮ್ಮೆಲ್ಲರ ಸ್ತುತಿ ಆರಾಧನೆ ಪರಲೋಕಕ್ಕೆ ಏರಿ ಹೋಗಿದೆ. ದೇವರ ಶಕ್ತಿ ಇಳಿದು ಬಂದಿದೆ. ಮಂತ್ರತಂತ್ರ ಶಕ್ತಿಗಳು ಮುರಿಯಲ್ಪಟ್ಟಿದೆ. ಎಲ್ಲ ನೆಗೆಟಿವ್ ವರ್ಡ್ಗಳು ಮುರಿಯಲ್ಪಟ್ಟಿದೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನ ವಾಕ್ಯದಲ್ಲಿ ನಿನ್ನ ಶಕ್ತಿ ಪ್ರಕಟಿಸಲ್ಪಡಲಿ, ನಿನ್ನ ಚಿತ್ತ ನೆರವೇರಲ್ಪಡಲಿ, ನಿನ್ನ ಆಲೋಚನೆ ಈಡೇರಲಿ. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ನನ್ನಲ್ಲಿಯೂ ನನ್ನ ಮೂಲಕ, ನಮ್ಮಲ್ಲಿಯೂ ನಮ್ಮ ಮೂಲಕ ನಿನ್ನ ಚಿತ್ತವೇ ನೆರವೇರಲಿ. ಈಗೋ ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಳಪಡಿಸಿದ್ದೇವೆ. ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸಲಿ, ನಿನ್ನ ಪ್ರಸನ್ನತೆ ನಮ್ಮನ್ನು ನಡೆಸಲಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನ್ನಲುಂಟಯ, ನನ್ನಲುಂಟಯ ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನ್ನಲುಂಟಯ ಎಂದೆಂದಿಗೂ. ಆ ಪ್ರಸನ್ನತೆ ನಮ್ಮಲ್ಲಿ ನೆಲೆಗೊಂಡಿರುವ ಅಭಿಷೇಕ ನಮ್ಮನ್ನು ನಡೆಸಲಿ ಸ್ವಾಮಿ, ನಮ್ಮನ್ನು ಬೋಧಿಸಲಿ ರಾಜ. ನಿನ್ನ ಮಹಿಮೆ ಕಂಡು ಬರಲಿ ಯೇಸು ನಾಮದಲ್ಲಿ ತಂದೆ. ಆಮೇನ್ 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 ಆಮೇನ್. ದಯವಿಟ್ಟು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ಸಭೆಯ ಆರಾಧನೆಯ ತರುವಾಯ ಒಂದು ಕುಟುಂಬಸ್ಥರು ದೇವರ ಸನ್ನಿಧಾನಕ್ಕೆ ಒಂದು ಮಗುವನ್ನು ಕರ್ಕೊಂಡು ಬಂದಿದ್ದಾರೆ. ಆ ಮಗುವನ್ನು ದೇವರ ಕೈಗೆ ಒಪ್ಪಿಸಿ ಸಮರ್ಪಿಸೋದಕ್ಕಾಗಿ ಕರ್ಕೊಂಡು ಬಂದಿದ್ದಾರೆ. ನಾವು ತಂದೆ ತಾಯಿ ಸಮರ್ಪಿಸೋದಕ್ಕಾಗಿ ತಂದ ಮಗುವನ್ನು ಎಲ್ಲರೂ ಪ್ರಾರ್ಥನೆ ಮೂಲಕ ಅವರು ಸಮರ್ಪಿಸುವಾಗ ನಾವು ಪ್ರಾರ್ಥನೆ ಮಾಡಿ ಆ ಮಗುವನ್ನು ಬ್ಲೆಸ್ ಮಾಡಲಿಕ್ಕೆ ಹೋಗಲಿಕ್ಕಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳಷ್ಟು ದೇವರಾತ್ಮನ ಚಲನೆ ನಾನು ಸೆನ್ಸ್ ಮಾಡ್ತಾ ಇದ್ದೇನೆ. ನಾವೆಲ್ಲ ವರ್ಷಿಪ್ ಪ್ರಿಯರು. ಆರಾಧನೆ ಮಾಡ್ತಾ ಹೋಗ್ತಾ ಇದ್ರೆ ನಿಲ್ಲಿಸೋದೇ ಬೇಡ ಅನ್ನಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರ ಇಂಟೆಸ್ಟೈನ್ ಪ್ರಾಬ್ಲಮನ್ನು ದೇವರಾತ್ಮನು ಮುಟ್ಟುತ್ತಿರೋದನ್ನು ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Receive your healing in the mighty name of Jesus. Thank you, Holy Spirit. Thank you, Holy Spirit. Thank you, Holy Spirit. Thank you, Holy Spirit. Thank you, thank you, thank you. ಅಷ್ಟು ಮಾತ್ರ ಅಲ್ಲ, ಕೆಲವು ಹೃದಯಗಳನ್ನು ಕೂಡ ದೇವರ ಶಕ್ತಿ ಸ್ಪರ್ಶಿಸುತ್ತಿರೋದನ್ನು ನಾನು ನೋಡ್ತಾ ಇದ್ದೇನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಒಂದು ಸಾರಿ ನನ್ನನ್ನು ನೋಡ್ರಿ, ಈಗ ಒಂದು ಕಡೆ ವಿಸಿಟಿಂಗ್ಗೆ ಜಸ್ಟ್ ಹೋಗಿದ್ದಾಗ ನನ್ನ ಫ್ರೆಂಡ್ ಅವರು ಕುಂದಾಪುರದಲ್ಲಿ, ಅವರ ಸಹೋದರ ಅವ್ರಿಗೆ ಎದೆಯಲ್ಲಿ ಎಂಥದ ಒಂದು ನೋವು ಬಂತು. ನೋವು ಬಂದ ಕಾರಣದಿಂದ
ಅವರು ವೈದ್ಯರನ್ನೆಲ್ಲ ಭೇಟಿ ಮಾಡಿದರು. ವೈದ್ಯರು ಹೇಳಿದರು, ಇದು ECGಯಲ್ಲಿ ಸಮಸ್ಯೆ ಕಾಣ್ತಾ ಉಂಟು, ಇನ್ನು ಅದರ ನೆಕ್ಸ್ಟ್ ಚೆಕಪ್ ಮಾಡಿ ಬಹುಶಃ ಬ್ಲಾಕ್ ಏನಾದರೂ ಇರುವ ಹಾಗೆ ಇದೆ, ಅದನ್ನು ಎಲ್ಲ ಸರಿಪಡಿಸಬೇಕು, ನೀವು ಮುಂದುವರಿಬೇಕಂತೆಲ್ಲ ಬರೆದು ಕೊಟ್ಟರು. ಆ ಟೈಮಲ್ಲಿ ಅವರು ಪ್ರೇಯರ್ ರಿಕ್ವೆಸ್ಟ್ ಕೇಳಿಕೊಂಡ್ರು. ಅಲ್ಲಿ ಹೋಗಿ ಅವರ ಎದೆಗೆ ಕೈ ಇಟ್ಟು ಪ್ರೇಯರ್ ಮಾಡುವಾಗ ಒಂದು ಸೆನ್ಸ್ ಆಯಿತು, ದೇವರ ಒಂದು ಶಕ್ತಿ ಕೈ ಮೂಲಕ ಆ ಒಂದು ಹೃದಯ ಭಾಗಕ್ಕೆ ಹೋದದ್ದು ಸೆನ್ಸ್ ಮಾಡಿದೆ. ಹಾಗೆ ಏನಾಯ್ತು ಗೊತ್ತಾ, ದೇವರ ಪವರ್ ನೋಡಿ ಎಷ್ಟಂತ. ಅವರ ಒಳಗೆ ಎದೆ ಒಳಗೆ ಇದ್ದಂಥ ಹೃದಯ ತಡ್ಕಂತಾಯ್ತು. ನನ್ನ ಕೈಯನ್ನು ತೆಗೆದು ಬಿಸಾಡ್ದಾಗಾಯ್ತು. ಒಮ್ಮೆ ಹೀಗೆ ಆದರು. ಹಲ್ಲೆಲೂಯ. ದೇವರ ಶಕ್ತಿ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ನಾನು ಅವತ್ತು ಇನ್ನೂ ಆಳವಾಗಿ ತಿಳ್ಕೊಂಡೆ. ಹಲ್ಲೆಲೂಯ. ಮತ್ತೆ ಹೋಗಿ ಚೆಕಪ್ ಮಾಡುವಾಗ ಆ ನಂತರ ನೋಡಿ, ನೋವು ಸಹ ಇಲ್ಲ, ಚೆಕಪ್ ಮಾಡುವಾಗ ಎಲ್ಲ ಕ್ಲಿಯರ್ ಇದೆ, ನಿನಗೆ ಟ್ರೀಟ್ಮೆಂಟೇ ಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಹಿ ಈಸ್ ಅವರ್ ಕ್ರಿಯೇಟರ್. ಹಲ್ಲೆಲೂಯ. ಅವರ್ ಗಾಡ್, ನಮ್ಮ ತಂದೆಯು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನನ್ನು ಮರೆ ಹೋಗುವಂಥ ಭಕ್ತರನ್ನು, ಮಕ್ಕಳನ್ನು ಕೈ ಬಿಡುತ್ತಾನಂತ ಉಂಟ, ಕೈ ಹಿಡಿತಾನಂತ ಉಂಟ, ಕೈ ಹಿಡಿತಾನೆ. ಯಾರು ಕೂಡ. ಹಲ್ಲೆಲೂಯ. ಇಲ್ಲಿ ಇವತ್ತು ಸಭೆಯಾಗಿ ಸೇರಿ ಬಂದಂಥ ನಾವು ಯಾರು ಅನ್ಯರಲ್ಲ. ನಾವು ಯಾರಾಗಿದ್ದೇವೆ? ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡೋದರ ಮೂಲಕ ಆತನ ಮಕ್ಕಳಾಗಿದ್ದೇವೆ. ಆತ ನಮ್ಮ ತಂದೆಯಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಮೊನ್ನೆ ಫ್ರೈಡೇ ಒಂದು ವರ್ಡ್ ಧ್ಯಾನ ಮಾಡುವಾಗ ಮತ್ತಾಯನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟ ಮಾತನ್ನು ತೆಗೆದು ನಾನು ಓದಿಸಿದೆ. ಅಲ್ಲಿ ಬರೆಯಲ್ಪಟ್ಟಿದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಹಲ್ಲೆಲೂಯ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಅದಕ್ಕಿಂತಲೂ 7ನೇ ಅಧ್ಯಾಯದಲ್ಲಿ 11ನೇ ವಚನವ 10-11 ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 10-11 ನೋಡ್ರಿ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರು ನೋಡಿ. ಕೆಟ್ಟವರಾದ ನೀವು, ಒಂದು ತಂದೆ ತಾಯಿ ಕುರಿತಾಗಿ ಯೇಸು ಸ್ವಾಮಿ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳು ಕೇಳುವಾಗ ಅವ್ರು ಕೇಳಿದಕ್ಕಿಂತಲೂ ಬೆಸ್ಟನ್ನೇ ನೀವು ಕೊಡಬಲ್ಲವರಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು, ಯಾರಂತೆ? ಪರಲೋಕದಲ್ಲಿರುವ ನಮ್ಮ ತಂದೆ, ನನ್ನ ತಂದೆ, ನಿಮ್ಮ ತಂದೆ ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನೇ ಕೊಡ್ತಾರಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರವನ್ನೇ ಕೊಡುತ್ತಾನೆ. ನಮ್ಮ ಸಮಸ್ಯೆ ಏನಂದರೆ, ನಾವು ಯಾರನ್ನು ಹತ್ಕೊಳ್ಬೇಕು, ಯಾರನ್ನು ಕೂಗಿಕೊಳ್ಬೇಕು, ಯಾರನ್ನು ಕೇಳಿಕೊಳ್ಬೇಕು, ಅದರ ಕಡೆಗೆ ಗಮನ ಸ್ವಲ್ಪ ಆಗ್ತದೆ. ಯಾರನ್ನು ಆತುಕೊಳ್ಬಾರ್ದು, ಯಾರನ್ನು ಕೂಗಿಕೊಳ್ಬಾರ್ದು, ಯಾರನ್ನು ನಂಬಬಾರ್ದು, ಅದೇ ಜಾಸ್ತಿ ಆಗಿಬಿಡ್ತದೆ ಅನೇಕ ಸಾರಿ. ಅದರಿಂದ ಏನಾಗ್ತದೆ, ಈ ಒಳ್ಳೆ ತಂದೆಯ ಒಳ್ಳೆ ಕಾರ್ಯಗಳು ನಮ್ಮಲ್ಲಿ ನಡೆಯುವುದಕ್ಕೆ ಅನೇಕ ಸಾರಿ ನಾವುಗಳೇ ಅಡ್ಡಿಯಾಗಿರುವಂಥದ್ದು. ಹಲ್ಲೆಲೂಯ. ಒಳ್ಳೆ ತಂದೆಯ ಒಳ್ಳೆ ಕಾರ್ಯಗಳು ನಮ್ಮ ಪ್ರಾರ್ಥನೆಯ ಮೂಲಕ ನಡೆಯುವಾಗ ಏನಾಗ್ತದೆ, ಲೋಕ ಅದನ್ನು ಕಾಣ್ತದೆ. ಹಲ್ಲೆಲೂಯ. ಆ ಲೋಕ ಕೂಡ ಆ ಒಳ್ಳೆ ತಂದೆಯನ್ನು ಡಿಪೆಂಡ್ ಆಗ್ತದೆ. ಹಲ್ಲೆಲೂಯ. ಲೋಕ ಕೂಡ ಆ ಒಳ್ಳೆ ತಂದೆಯನ್ನು ಆತುಕೊಳ್ತದೆ. ಅದಕ್ಕೆ ನೀವೇ ಮಾರ್ಗದರ್ಶಿಗಳಾಗ್ತೇವೆ. ಹಲ್ಲೆಲೂಯ. ನಮ್ಮ ದೇವರು ತನ್ನ ಬಳಿಗೆ ಬಂದವರನ್ನು ಎಂದಿಗೂ ತಳ್ಳಿಬಿಡುವಂಥ ದೇವರಲ್ಲ. ಹಲ್ಲೆಲೂಯ. ಅದರ ಸಂತೋಷ. ಇಲ್ಲಿರುವಂಥ ಎಲ್ಲರೂ ಏನಂದರೆ, ಹೀಗೆ ಹೇಳ್ಬೋದು, ಇನ್ ಕ್ರಿಸ್ತ ಯೇಸುವಿನ ಮೂಲಕ ಅರ್ಹರು ತಂದೆಯ ಆಶೀರ್ವಾದಕ್ಕೆ, ತಂದೆಯಿಂದ ಬರುವಂಥ ಎಲ್ಲ ಉತ್ತರಗಳಿಗೆ ಇಲ್ಲಿರುವಂಥ ಪ್ರತಿಯೊಬ್ಬರು, ಅಂದರೆ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೀಕ್ಷಾ ಸ್ನಾನದಲ್ಲಿ ವಿಧೇಯರಾದವರು ಎಲ್ಲರೂ ಅರ್ಹರು, ಪಾತ್ರರು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ಒಂದು ಮಾಡೋಣ, ಆ ಒಳ್ಳೆ ತಂದೆಯನ್ನು ಹೆಚ್ಚೆಚ್ಚಾಗಿ
ನಾವು ದೃಷ್ಟಿಸೋಣ, ಹೆಚ್ಚೆಚ್ಚಾಗಿ ಆತನನ್ನು ಆಲೋಚಿಸೋಣ, ಆತನನ್ನು ಡಿಪೆಂಡ್ ಆಗೋಣ. ಹಲ್ಲೆಲೂಯಾ. ನಮ್ಮನ್ನಲ್ಲ, ನಮ್ಮ ಬಲವನ್ನಲ್ಲ, ಇತರರನ್ನಲ್ಲ, ಇತರರ ಬಲವನ್ನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ಸಾರಿ ಏನಾದರೂ ಒಂದು ವಿಚಾರ ಇರ್ತದೆ, ಸಮಸ್ಯೆಗಳಿರ್ತದೆ, ನಾವು ನಮ್ಮ ಬಲವನ್ನು ತೋರಿಸ್ಲಿಕ್ಕೆ ಹೋಗ್ತೇವೆ, ನಮ್ಮ ಜ್ಞಾನವನ್ನು ತೋರಿಸ್ಲಿಕ್ಕೆ ಹೋಗ್ತದೆ, ಫೈಲ್ ಆಗ್ತದೆ, ಅದು ಫೈಲ್ ಆಗ್ತದೆ. ಇತರ ಬಲವನ್ನು ನಾವು ಆತುಕೊಳ್ಳಿಕ್ಕೆ ಹೋಗ್ತೇವೆ, ನಡೆಯುವುದಿಲ್ಲ. ನಡೆದಾಗೆ ಆನಿಸ್ಬೋದು, ಇನ್ನೊಂದು ರೀತಿಯಲ್ಲಿ ಅದು ಬೇರೆ ರೀತಿ ದುಷ್ಪರಿಣಾಮಗಳು ಪ್ರಾರಂಭ ಆಗ್ತದೆ. ಅದರ ಬದಲಿಗೆ ಗಾಡ್ ಹೆಲ್ಪ್ ಮೀ, ನಿನ್ನ ನೀತಿಯಲ್ಲಿ ನಾನು ನಡಿಬೇಕು, ನಿನ್ನ ಪ್ರೀತಿಯಲ್ಲಿ ನಾನು ನಡಿಬೇಕು, ನಿನ್ನ ಜ್ಞಾನದಲ್ಲಿ ನಾನು ನಡಿಬೇಕು. ಹೆಲ್ಪ್ ಮೀ. ನಾನು ಕಾಣಿಸ್ಕೊಳ್ಬಾರ್ದು ಈ ವಿಚಾರದಲ್ಲಿ, ನೀನು ಕಾಣಿಸ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಸಭೆ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಿದ್ದೇವೆ. ಹಲ್ಲೆಲೂಯಾ. ಸಭೆ ಡಿಪೆಂಡ್ ಆಗ್ತಾ ಹೋಗುವಾಗ ಹಲ್ಲೆಲೂಯಾ ದೇವರ ಮಹಿಮೆ ಕಂಡು ಬರ್ತದೆ. ಸಭೆ ಅಂದರೆ ಏನು? ಒಂದು ಕುಟುಂಬ. ಇವತ್ತು ಮಗುವಿನ ಒಂದು ಡೆಡಿಕೇಶನ್ನ ಕಾರ್ಯ ಇರೋದ್ರಿಂದ ಒಂದು ಕುಟುಂಬ ಜೀವಿತದ ಕುರಿತಾಗಿ ಕೆಲವು ವಿಷಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. 68ನೇ ಕೀರ್ತನೆಯಲ್ಲಿ 6ನೇ ವಚನ, Psalm 68 ಅದರಲ್ಲಿ 6, ಅಲ್ಲಿ ಹೀಗೆ ಬರೆದಿದೆ, ಒಬ್ಬಂಟಿಗರನ್ನು 68:6 ಕೀರ್ತನೆಗಳು 68:6 ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾ. ನೋಡಿ, ನಾವೀಗ ಓದ್ತೇವಲ್ಲ, ಅದರಲ್ಲಿ ಒಂದೊಂದು ವಿಷಯ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದು, ಆದರೆ ಎಲ್ಲ ವಿಷಯನ ಅರ್ಥ ಮಾಡ್ಕೊಳ್ರಿ, ಅದರಲ್ಲಿ ಪವರ್ ಇದೆ. ಹಲ್ಲೆಲೂಯಾ. ಒಬ್ಬಂಟಿಗರನ್ನು ಸಂಸಾರಿಗರಾಗುವಂತೆ ಮಾಡ್ತಾನೆ. ಒಂದು. ಎರಡನೇದಾಗಿ ಏನು ಮಾಡ್ತಾನಂತೆ? ಯಾವುದೇ ವಿಧವಾದಂಥ ಸೆರೆಯಲ್ಲಿ ಇರಲಿ, ದೇವರಿಗೆ ಹೆಚ್ಚು ಟೈಮ್ ಇಲ್ಲ ಅವರನ್ನು ಬಿಡುಗಡೆ ಮಾಡಲಿಕ್ಕೆ. ಹಲ್ಲೆಲೂಯಾ. ಅದು ನಮಗೆ ಕಷ್ಟ. ಓ, ಈ ವ್ಯಕ್ತಿ, ಈಕೆ, ಆತ, ಅವರು, ಇವರು ಇಂಥ ಸೆರೆಯಲ್ಲಿದ್ದಾರೆ, ನಮಗೆ ಕಷ್ಟ. ಆದರೆ ನೋಡಿ, ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ಹಲ್ಲೆಲೂಯಾ. ನಮಗೆ ಆಗೋದಿಲ್ಲ, ಕೆಲವು ರೀತಿಯ ಸೆರೆಗಳಿದೆ. ಆ ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖಾವಸ್ಥೆಗೆ ತರಲಿಕ್ಕೆ ಮ್ಯಾನ್ ಪವರ್ ಆಗೋದಿಲ್ಲ. ಆದರೆ ಅದೇ ಮ್ಯಾನ್ ತಂದೆಯಾದ ದೇವರನ್ನು ಕನೆಕ್ಟ್ ಆಗಿದ್ದುಕೊಂಡು ತಂದೆಯಾದ ದೇವರ ಪವರನ್ನು ಆತುಕೊಂಡು ಹೋಗೋದಾದರೆ ಅಲ್ಲಿ ಸಾಧ್ಯತೆ ಕಂಡು ಬರ್ತದೆ. ಹಲ್ಲೆಲೂಯಾ. ಮತ್ತು ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ಇರಲಿ, ಇವತ್ತು ನಮ್ಮ ಸಬ್ಜೆಕ್ಟಿಗೆ ಒಬ್ಬಂಟಿಗರನ್ನು ಸಂಸಾರಿಗರಾಗುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬಂಟಿಗರನ್ನು ಸಂಸಾರಿಗರಾಗುವಂತೆ ಮಾಡುತ್ತಾನೆ. ಈ ವಾಕ್ಯ ಇನ್ನೂ ಓದುವಾಗ ನಮಗೆ ಅದರಲ್ಲಿ ಏನು ತಿಳಿತದೆ ಅಂದರೆ, ಇವತ್ತು ಸಂಸಾರ ಜೀವಿತ ಅಂದರೆ ಅದು ದೇವರ ನೇಮಕ. ಕುಟುಂಬ ಜೀವಿತವನ್ನು ಸ್ಥಾಪಿಸಿದವ ಯಾರು? ದೇವರೇ. ಹಲ್ಲೆಲೂಯಾ. ಆತನ ನೋಡಿ 1ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ಓದುವಾಗ 27 ಮತ್ತು 28ನೇ ವಚನ ಓದುವಾಗ ಅಲ್ಲಿ ಮಣ್ಣಿನಿಂದ ಮಾನವನನ್ನು 1ನೇ ಅಧ್ಯಾಯ ಆದಿಕಾಂಡ 27 ಮತ್ತು 28ನೇ ವಚನ, ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವಾದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ದೇವರು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಆ ಆದಿಯಲ್ಲಿ ಪ್ರಾರಂಭದಲ್ಲಿ, ಹಲ್ಲೆಲೂಯಾ, ಆ ಪ್ರಾರಂಭದ ದಿನಮಾನಗಳಲ್ಲಿ ದೇವರು ಮಣ್ಣಿನಿಂದ ಮಾನವನನ್ನು ರೂಪಿಸ್ತಾನೆ. ನಂತರ ನಮ್ಮೆಲ್ಲರಿಗೂ ಗೊತ್ತುಂಟು, ಅವ ಒಬ್ಬಂಟಿಗನಾಗಿರೋದು ಸರಿಯಲ್ಲ ಎಂಬುದಾಗಿ ಹೇಳಿದ ಸರಿ ಬೀಳುವಂಥ ಸಹಕಾರಿಯನ್ನು ಕೂಡ ಕೊಡ್ತಾನೆ. ಕೊಟ್ಟು ಈಗ ಅವರನ್ನು ಒಂದು ಮಾಡಿ ಬ್ಲೆಸ್ ಮಾಡಿ ಕಳಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇದೊಂದು ಕುಟುಂಬ ಜೀವಿತದ ಒಂದು ಪಿಕ್ಚರನ್ನು ತಗೊಳ್ಳಿ. ಪ್ರಾರಂಭದ ಕುಟುಂಬ, ಇಡೀ ಭೂಲೋಕದಲ್ಲಿಯೇ ಒಂದು ಚರಿತ್ರೆ, ದೊಡ್ಡ ಚಾರಿತ್ರಿಕವಾದ ಕುಟುಂಬ, ಆದಮವ್ವನ ಒಂದು ಕುಟುಂಬ ಅಲ್ವಾ? ಹೇಗೆ ಪ್ರಾರಂಭವಾಯಿತು ಕುಟುಂಬ ಜೀವಿತ?
ಕಾನೂನಿನಿಂದ ಪ್ರಾರಂಭವಾಯ್ತಾ, ದೇವರಿಂದ ಪ್ರಾರಂಭವಾಯ್ತಾ? ಆದ್ದರಿಂದ ಒಂದು ಹೇಳ್ತೇನೆ, ಇವತ್ತಿಗೂ ಕೂಡ ತಮ್ಮ ತಮ್ಮ ಸ್ವ ಇಚ್ಛೆಗಳಲ್ಲಿ ಏನೋ ಪ್ರೀತಿ ಮಾಡಿ ಇಷ್ಟಪಟ್ಟು ಓಕೆ ಮತ್ತು ಮನೆಯವರು ಒಲಿದ್ದು ಖಾಲಿ ಕಾನೂನಿನ ಪ್ರಕಾರ ಮಾತ್ರ ಆಗಿದೆ. ದೇವರ ಸನ್ನಿಧಾನದಲ್ಲಿ ಇದ್ದೇ ಇರುವುದಾದರೆ ಇದು ಸರಿಯಲ್ಲ. ಆದಿಯಿಂದ ಬಂದ ರೀತಿ ಹಾಗಲ್ಲ. ಕಾನೂನು ಸೆಕೆಂಡರಿ, ಫಸ್ಟ್ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಅದಕ್ಕೆ ಏನು ಮಾಡಬೇಕಂದ್ರೆ ಸಭಾ ಪಾಲಕರನ್ನು ಸಂಧಿಸಿ ನಮಗೊಂದು ಬ್ಲೆಸ್ಸಿಂಗ್ ಕೊಡಿ ಎಂಬುದಾಗಿ, ಮದುವೆಯ ಒಂದು ಆಶೀರ್ವಾದವನ್ನು ಕೊಡಿ ಎಂಬುದಾಗಿ ಕೇಳುವುದು ಬಹಳ ಅವಶ್ಯಕ. ಯಾಕಂದರೆ ಇಡೀ ಮಾನವ ಚರಿತ್ರೆಯಲ್ಲಿ ನಾವು ನೋಡುವಾಗ ಪ್ರಥಮ ಕುಟುಂಬ ಜೀವಿತ ಕಟ್ಟಲ್ಪಟ್ಟದ್ದು ಗಾಡ್ಸ್ ಪ್ರೆಸೆನ್ಸ್ನ ಮೂಲಕ. ಹಲ್ಲೆಲೂಯಾ. ದೇವ ಸಾನ್ನಿಧ್ಯದಲ್ಲಿ, ದೇವ ಪ್ರಸನ್ನತೆಯಲ್ಲಿ ಆ ಕುಟುಂಬ ಜೀವಿತ ಕಟ್ಟಲ್ಪಟ್ಟಿತ್ತು. ಇಬ್ಬರನ್ನು ಉಂಟು ಮಾಡಿದವ ದೇವರೇ, ಒಂದು ಮಾಡಿ ಕಳಿಸಿದವ ಯಾರು? ದೇವರೇ. ಇವತ್ತು ಪ್ರಿಯರೇ, ಅದಕ್ಕೆ ಸಭೆಯಲ್ಲಿ ಸಭಾಪಾಲಕರುಗಳು ಮತ್ತು ಹಿರಿಯರು ಎಲ್ಲ ಮದುವೆ ಟೈಮಲ್ಲಿ ಎದುರು ಬರ್ತಾರೆ. ಯಾಕೆ ಗೊತ್ತುಂಟ? ಅವರು ಯಾರು ಗೊತ್ತುಂಟ? ದೇವರುಗಳು. ಬೈಬಲಲ್ಲಿ ನೀವು ದೇವರುಗಳಂತ ಬರ್ತಿದೆ, ಗೊತ್ತುಂಟ ನಿಮಗೆ? ಓದಿದ್ದೀರಾ? ಅದರ ಅರ್ಥ ಏನು? ಸರ್ವಶಕ್ತನ ನಾವು, ಸರ್ವವ್ಯಾಪಿಯ ನಾವು, ಸರ್ವಜ್ಞಾನಿಯ ದೇವರುಗಳು ಅಂದರೆ ಏನು ಗೊತ್ತುಂಟ? ದೇವರ ಹೃದಯದ ಒಂದು ಹೃದಯದಲ್ಲಿದ್ದಂಥ ವಿಷಯದ ಒಂದು ಜವಾಬ್ದಾರಿಯನ್ನು ಹೊಂದಿಕೊಂಡ ನಾಯಕರುಗಳು. ಹಲ್ಲೆಲೂಯಾ. ಮತ್ತು ಇನ್ನೊಂದು ಕೀರ್ತನೆಯಲ್ಲಿ ಹೇಳ್ತದೆ, ಎಷ್ಟು 82ನೇ ಕೀರ್ತನೆ ಅದು, ದೇವರುಗಳೊಳಗೆ ನ್ಯಾಯ ತೀರಿಸುತ್ತಾನಂತೆ. ಇದು ಯಾರೊಳಗೆ ನ್ಯಾಯ ತೀರಿಸೋದು ಗೊತ್ತುಂಟ? ನಾವು ಸಾಧಾರಣವಾಗಿ ಈ ಥರ ಮನುಷ್ಯರು ಕಲ್ಪಿಸಿಕೊಂಡ ದೇವರುಗಳ ವಿಚಾರ ಆಲೋಚನೆ ಮಾಡ್ತೇವೆ. ಎನಿವೆ ಇರಲಿ. ಆದರೆ ಅದು ಒರಿಜಿನಲ್ ಮೀನಿಂಗ್ ಯಾವುದು ಗೊತ್ತುಂಟ? ದೇವರು ತನ್ನ ಹೃದಯದಲ್ಲಿದ್ದಂಥ ಕೆಲವು ವಿಷಯಗಳ ಜವಾಬ್ದಾರಿಯನ್ನು ಪ್ರತಿನಿಧಿಗಳಾಗಿ ಒಬ್ಬರನ್ನು ಪ್ರತಿನಿಧಿಸ್ತಾರೆ. ಅಂದರೆ ದೇವರ ಹೃದಯದ ಜವಾಬ್ದಾರಿಯನ್ನು ಹೊಂದಿಕೊಂಡ ಮಕ್ಕಳೇ ದೇವರುಗಳು ಅಂತ ಅದರ ಅರ್ಥ. ಒರಿಜಿನಲ್ ಮೂಲ ಭಾಷೆಯಲ್ಲಿ ಸ್ಟಡಿ ಮಾಡ್ತಾ ಬರುವಾಗ ಅದರ ಅರ್ಥ ಆದರೂ ಕೂಡ ಸಿಕ್ಕಿತ. ಅದು ದೇವರು ತನ್ನ ಸಭೆಯಲ್ಲಿ 82 ಒಂದು ದೇವರು ತನ್ನ ಸಭೆಯಲ್ಲಿ ನಿಂತುಕೊಂಡವನಾಗಿ ದೇವರುಗಳೊಳಗೆ ನ್ಯಾಯ ವಿಧಿಸುತ್ತಾನೆ. ದೇವರುಗಳೊಳಗೆ ನ್ಯಾಯ ವಿಧಿಸ್ತಾನೆ. ದೇವರುಗಳಂದ್ರೆ ಅಲ್ಲಿ ಬರೆಯಲ್ಪಟ್ಟ ದೇವರುಗಳು ಯಾರು ಗೊತ್ತುಂಟಾ? ಆ ಕಾಲದಲ್ಲಿ ತನ್ನ ಹೃದಯದ ಆಶೆಯ ಪ್ರಕಾರ ಜವಾಬ್ದಾರಿ ಕೊಟ್ಟು ಪ್ರತಿನಿಧಿಸಿದ, ತನಗೋಸ್ಕರ ಹೋಗುವುದಕ್ಕಾಗಿ, ತನಗೋಸ್ಕರ ನಿಲ್ಲುವುದಕ್ಕಾಗಿ ಪ್ರತಿನಿಧಿಸಲ್ಪಟ್ಟಂಥ ಅಧಿಪತಿಗಳ ಕುರಿತಾಗಿ ಅದು ಮಾತಾಡ್ತದೆ. ಒಂದು ದಿವಸ ಬರುವಾಗ ಅವರು ಲೆಕ್ಕ ಕೊಡಬೇಕು. ಅವರು ಹಲ್ಲೆಲೂಯಾ. ಅಧಿಪತಿಗಳು ತಮ್ಮ ಜವಾಬ್ದಾರಿಯನ್ನು ಮಾಡದಿದ್ದರೆ ಅವರು ಲೆಕ್ಕ ಕೊಡಬೇಕು. ಇರಲಿ, ನಾನು ಈ ಮಾತನ್ನು ಯಾಕೆ ಕನೆಕ್ಟ್ ಮಾಡಿದಂದರೆ ತಿಳ್ಕೊಳ್ಳಿ. ಮದುವೆ ಅನ್ನುವಂಥದ್ದು ದೇವರ ಸನ್ನಿಧಾನದಲ್ಲಿ. ಈ ದಿನಗಳಲ್ಲಿ ಹೇಗೆ ನಡೀತದೆ ಮದುವೆ? ಅದಕ್ಕಾಗಿ ಸಭಾ ಪಾಲಕರ ಮುಂದೆ ಬರ್ತಾರೆ ಮದುವೆ ಆಗೋರು, ಸಭಾ ಹಿರಿಯರು ಇರ್ತಾರೆ. ಇವರೆಲ್ಲ ಯಾರು ಗೊತ್ತುಂಟ? ದೇವರ ಹೃದಯದ ಆಶೆ ನೆರವೇರೋದಕ್ಕಾಗಿ ಪ್ರತಿನಿಧಿಸಲ್ಪಟ್ಟಂಥ ಪ್ರತಿನಿಧಿಗಳು, ದೇವರುಗಳು. ಆ ದೇವರಲ್ಲ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞಾನಿ ಅಲ್ಲ. ಹಲ್ಲೆಲೂಯಾ. ಮೂಲ ಭಾಷೆಯ ಅರ್ಥಗಳನ್ನು ತಿಳ್ಕೊಂಡು ಹೋಗುವಾಗ ಅದರ ಒರಿಜಿನಲ್ ಮೀನಿಂಗ್ ಗೊತ್ತಾಗ್ತದೆ. ಹಲ್ಲೆಲೂಯಾ. ತನ್ನ ರಾಜ್ಯಕ್ಕೋಸ್ಕರ ಪ್ರತಿನಿಧಿಸಲ್ಪಟ್ಟ ಪ್ರತಿನಿಧಿಗಳು. ಹಲ್ಲೆಲೂಯಾ. ಒಂದು ದಿವಸ ಬರುವಾಗ ದೇವರು ಲೆಕ್ಕ ಕೇಳೋಗವರೆಲ್ಲ ಲೆಕ್ಕ ಕೊಡಬೇಕು. ದೇವರ ಹೃದಯದ ಆಶೆ ಏನು ಗೊತ್ತಾ? ನೋಡಿ, ಆ ದಿನಮಾನಗಳಲ್ಲಿ ಕುಟುಂಬವೇ ತನ್ನ ಒಂದು ಪ್ರಸನ್ನತೆಯಲ್ಲೇ ಇರಬೇಕೆಂಬುದಾಗಿ ದೇವರ ಹೃದಯದ ಆಸೆ. ಒಂದು ಆತ್ಮೀಯ ವಂಶ ಜಗತ್ತನ್ನು ತುಂಬಿಕೊಳ್ಬೇಕೆಂಬುದಾಗಿ ದೇವರದ ಆಸೆ. ದೇವರ ಮಹಿಮೆ ಭೂಲೋಕದ ಕೋಣೆ ಕೋಣೆಗಳಲ್ಲಿ ಕೂಡ ತುಂಬಿಕೊಳ್ಬೇಕೆಂಬುದಾಗಿ ದೇವರ ಆಸೆ. ಆದರೆ ಆ ಆಸೆ ಏನಾಯ್ತು ಗೊತ್ತಾ? ಆ ಆಸೆ ನಿರಾಶೆಗೆ, ದೇವರಿಗೆ ಆ ಆಶೆಯ ಭಾಗದಲ್ಲಿ ಒಂದು ನಿರಾಶೆ ಬಂತು. ಸೈತಾನನ ಪ್ರವೇಶ ಆಯಿತು. ಸೈತಾನನ ಪ್ರವೇಶ ಆಗಿ ಅಲ್ಲಿ ಏನಾಯಿತು ಗೊತ್ತುಂಟಲ್ಲ?
ಅವರನ್ನು ಸೈತಾನ ದುಷ್ಪ್ರೇರೇಪಣೆಗೆ ಒಳಪಡಿಸಿದ್ರಿಂದ ಏನಾಯಿತು, ಅಲ್ಲಿ ದೇವ ಪ್ರಸನ್ನತೆಯ ಅನುಭವವನ್ನು ಅವರು ಕಳ್ಕೊಂಡ್ರು. ಅವರು ಆತ್ಮಿಕವಾಗಿ ಮರಣದ ಜೀವಿತವನ್ನು ಅನುಭವಿಸಿದರು. ಆತ್ಮಿಕವಾಗಿ ಆತ್ಮದಲ್ಲಿ ದೇವರನ್ನು ಕಳ್ಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಒಂದು ತಿಳ್ಕೊಳ್ಳಿ, ಇವತ್ತಿಗೂ ಕೂಡ ಯಾಕೆ ಸಭೆಯಲ್ಲಿಯೇ ಅಥವಾ ಚರ್ಚಲ್ಲಿ ಅಥವಾ ದೇವ ಸೇವಕರ ಸಮಕ್ಷಮದಲ್ಲಿ, ಗುರು ಹಿರಿಯರ ಸಮಕ್ಷಮದಲ್ಲಿ ಇದಾಗ್ತದಂದರೆ ಅವರು ದೇವರ ಪ್ರತಿನಿಧಿಗಳಾಗಿರೋದ್ರಿಂದ ಅವರು ಅಲ್ಲಿ ಒಡಂಬಡಿಕೆ ಮಾಡಿಸುವಾಗ ಏದೇನ್ ತೋಟದಲ್ಲಿ ಇಳಿದು ಬಂದಂಥ ಸಾನ್ನಿಧ್ಯ ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿರುವಂಥ ಹಾಲಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ಸಿಕ್ಕಿದಂಥ ಸಾನ್ನಿಧ್ಯ, ಅದು ನಮ್ಮನ್ನು ಆ ಸಾನ್ನಿಧ್ಯದ ಪವರ್ ಏನು ಮಾಡ್ತದೆ, ಒಂದು ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಆ ಒಂದು ಸಾನ್ನಿಧ್ಯದ ಅನುಭವವನ್ನು ಅವರು ಕಳ್ಕೊಂಡ್ರು. ಹೇಗೆ ಕಳ್ಕೊಂಡ್ರು? ಅಲ್ಲಿ ಏನಾಯಿತು? ದೇವರು ಒಂದು ಮಾತು, ವಿಶೇಷ ಮಾತು ಕೊಟ್ಟಿದ್ದಾನೆ. ಅನೇಕ ಮಾತುಗಳನ್ನು ಹೇಳಿದ್ದಾನೆ. ಅದರಲ್ಲಿ ಒಂದೇ ಒಂದು ವಿಶೇಷ ಮಾತು, ದೇವರ ಮಾತು, ತಿನ್ನಬೇಡ್ರಿ ಈ ಮರದ ಫಲವನ್ನು ತಿನ್ನಬೇಡ್ರಿ. ಗಾಡ್ಸ್ ವರ್ಡ್. ಬಿತ್ತಲ್ಪಟ್ಟಿದೆ ಬೀಜ, ಈಗ 6 ಹಕ್ಕಿ ಬಂತು, ಆ ಬೀಜವನ್ನೇ ತೆಗೆದು ಬಿಟ್ಟಿತ್ತು. ಎಲ್ಲಿ ಬೀಜ ತೆಗೆಯಲ್ಪಡ್ತದೋ, ಎಲ್ಲಿ ಬೀಜ ತೆಗೆಯಲ್ಪಡ್ತದೋ, ಎಲ್ಲಿ ದೇವರ ವಾಕ್ಯ ತೆಗೆಯಲ್ಪಡ್ತದೋ, ಅಲ್ಲಿ ದೇವರ ಮಹಿಮೆ, ದೇವ ಪ್ರಸನ್ನತೆ, ದೇವರ ಮಹಿಮೆ, ದೇವರ ಆಶೀರ್ವಾದ ಇರಲಿಕ್ಕೆ ಆಗುವುದಿಲ್ಲ. 6 ಹಕ್ಕಿ ಬಂದು ಬೀಜ ತೆಗೆದರ ಪರಿಣಾಮ ಅವರು ದೇವ ಸಾನ್ನಿಧ್ಯವನ್ನೇ ಕಳ್ಕೊಂಡು ಬಿಟ್ಟರು. ಆದರೆ ದೇವರಿಗೆ ಸ್ತೋತ್ರ, ಈಗಿನ ಕಾಲದಲ್ಲಿ ಕ್ರಿಸ್ತ ಯೇಸುವಿನ ಮೂಲಕ ತಿರುಗಿ ನನಗೆ ನಿಮಗೆ ಆ ಒಂದು ದೇವ ಸಾನ್ನಿಧ್ಯದ ಭಾಗ್ಯ ಮತ್ತು ಒಬ್ಬಂಟಿಗರಾಗಿರುವಾಗ ಕ್ರಿಸ್ತನನ್ನು ಅಂಗೀಕಾರ ಮಾಡಿದ ನಂತರ ಆ ಒಂದು ದೇವ ಸಾನ್ನಿಧ್ಯದಲ್ಲೇ ಒಂದಾಗುವಂಥ ಒಂದು ಭಾಗ್ಯ, ದೇವ ಪ್ರಸನ್ನತೆಯಲ್ಲಿಯೇ ಒಂದಾಗುವಂಥ ಒಂದು ಭಾಗ್ಯ ಕ್ರಿಸ್ತ ಯೇಸುವಿನಲ್ಲಿ ಸಿಕ್ಕಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ಎಲ್ಲರಿಗೂ ನೆನಪಿರಲಿ, ದೇವರ ಸಮಕ್ಷಮದಲ್ಲಿ, ಗುರು ಹಿರಿಯರ ಒಂದು ಸಮಕ್ಷಮದಲ್ಲಿ, ದೇವರುಗಳ ಒಂದು ಸಮಕ್ಷಮದಲ್ಲಿ ಎಲ್ಲಿ ಮ್ಯಾರೇಜ್ ಆಗ್ತದೋ ಅವರು ಒಂದು ತಿಳ್ಕೊಳ್ಬೇಕೇನೆಂದರೆ ಗಾಡ್ಸ್ ಪ್ರೆಸೆನ್ಸ್ ನಮ್ಮಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಅವರನ್ನು ಮುನ್ನಡೆಸ್ತದೆ. ಇದುವರೆಗೆ ನೋಡಿ, ಒಬ್ಬಂಟಿಗರಾಗಿದ್ದಿರ್ಬೋದು. ಒಬ್ಬಂಟಿಗರಾಗಿದ್ದಾಗ ಮದುವೆ ಆಗುವ ಸಂದರ್ಭ ಬಂದಾಗ ಒಂದು ಆಲೋಚನೆ ಬರ್ತದೆ. ಏನು ಆಲೋಚನೆ ಬರ್ತದೆ ಗೊತ್ತುಂಟ? ಇದುವರೆಗೆ ಒಬ್ಬಂಟಿಗನಾಗಿದ್ದೆ, ನನ್ನ ಸಂಬಳ ನನಗೇನೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಇನ್ನು ಈಗ ನಾವು ಇಬ್ಬರಾಗ್ತಾ ಇದ್ದೇವೆ. ಆಲೋಚನೆ ಬರ್ಬೋದು. ಡೋಂಟ್ ವರಿ, ದೇವರ ಪ್ರಸನ್ನತೆಯಲ್ಲಿ ಮದುವೆ ಆಗುವಾಗ ಏನಾಗ್ತದೆ ಗೊತ್ತುಂಟ? ನೀವು ಕುಟುಂಬ ಜೀವಿತವನ್ನು ನಡೆಸುವಂಥ ಒಂದು ಅಭಿಷೇಕ ಬರ್ತದೆ. ಕುಟುಂಬ ಜೀವಿತವನ್ನು ನಡೆಸೋದಕ್ಕೆ ಒಂದು ಕೃಪೆ ಕೂಡ ಸಿಗ್ತದೆ ದೇವರದ್ದು. ಅದೇ ದೇವ ಸಾನ್ನಿಧ್ಯ ಇರುವಾಗ ಇದೆಲ್ಲ ಇರ್ತದೆ. ಯಾವ ಯಾವ ಸಂದರ್ಭದಲ್ಲಿ ಯಾವ ಆ ಸ್ಥಾನದಲ್ಲಿ ನಾವು ಹಾದು ಹೋಗಬೇಕೋ. ಈಗ ಉದಾಹರಣೆಗಾಗಿ ಕುಟುಂಬ ಜೀವಿತ ಅನ್ನುವಾಗ ಗಂಡನಾಗಿ ಪತ್ನಿಯಾಗಿ ಅವರವರು ನಿಭಾಗಿಸತಕ್ಕಂಥ ತಮ್ಮ ಕಾರ್ಯಗಳನ್ನು ನಿಭಾಗಿಸೋದಕ್ಕೆ ಆ ಒಂದು ಅಭಿಷೇಕ ಬೇಕೇ ಬೇಕು, ಶಕ್ತಿ ಬೇಕೇ ಬೇಕು. ಆ ಬಲ, ಪರಲೋಕದ ಬಲದಿಂದ ಮಾತ್ರ ನಾನು ನೀವು ಒಳ್ಳೆ ಕುಟುಂಬ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿದೆ. ಅದು ಒಂದು ತಿಳ್ಕೊಳ್ರೆ, ದೇವ ಸನ್ನಿಧಾನದಲ್ಲಿ ಒಡಂಬಡಿಕೆ ಮಾಡುವಾಗ ಆ ಬಲ, ಆ ಕೃಪೆ ನಮಗೆ ಇಳಿದು ಬರ್ತದೆ. ಹಲ್ಲೆಲೂಯಾ. ಆದ್ದರಿಂದ ಬೇರೆಯವರು ಕೇಳ್ರಿ, ಬೇರೆಯವರು ಮಾತಾಡುವ ರೀತಿಯಲ್ಲಿ ನಾವು ಮಾತಾಡುವವರಲ್ಲ. ಇದು ಮುಟ ತುಳುವಲ್ಲಿ ಹೇಳ್ತೇನೆ, ಆಯಿತಾ? ಮೊನ್ನೆ ಜೀಸಸ್ ಕಾಲ್ಸಲ್ಲಿ ಹೋದಾಗ ಒಬ್ಬರು ಹೀಗೆ ಹೇಳ್ತಾಯಿದ್ರು, ಈ ಪ್ರೀಚರ್ ತುಳುವಲ್ಲಿ ಸಹ ಮಾತಾಡ್ತಾರೆ, ಕನ್ನಡದಲ್ಲಿ ಸಹ ಮಾತಾಡ್ತಾರೆ ಅಂತ. ಮಧ್ಯೆ ತುಳುವಲ್ಲಿ ಮಾತಾಡ್ತೇನೆ. ಅದಕ್ಕೆ ಇವತ್ತು ಸಹ ಒಂದು ತುಳುವಲ್ಲಿ ಮಾತಾಡ್ತೇನೆ. ಕೆಲವೊಂದು ಸಾರಿ, ಯಾಕಂದರೆ ನಾವು ತುಳುನಾಡಿನವರು ಅಲ್ವಾ, ಕೆಲವೊಂದು ಸಾರಿ ನಾವು ಹೇಳೋದುಂಟು, ಏನು ಗೊತ್ತಾ, ಇತರ ಫ್ಯಾಮಿಲಿಯ ವಿಚಾರ ನೋಡಿ ಆಯ್ತುಲ್ಲ ಮರಿ ಒರಿಯಪ್ಪನೇ ಕರೆಕ್ಟ್ ಇತ್ತೆ, ಹೆಂಚಿನ ಕಷ್ಟ ಯಾಯಾಗು ಅಬ್ಬಾ ಆಗ ತಿಂಡ್ರೆ ಗೆಜ್ಜಿ ಉಂಡ್ರೆ ಗೆಜ್ಜಿ ಯಾನ್ಲತ್ತೆ ಮದುಮ್ಯಾತೆ ನನ್ನ ತೂಡು. ಇದನ್ನೆಲ್ಲ ರಿಸೀವ್ ಮಾಡಬೇಡ್ರಿ. ಯಾಕಂದರೆ ದೇವರು ಒಂದು
ಉದ್ದೇಶಕ್ಕಾಗಿ ನಮ್ಮನ್ನು ರೂಪಿಸಿದ್ದಾನೆ, ಉಂಟು ಮಾಡಿದ್ದಾನೆ, ಒಬ್ಬಂಟಿಗರನ್ನ ಸಂಸಾರಿಗರನ್ನಾಗಿ ಮಾಡಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ಹೊಟ್ಟೆ ಮಾಡಿದ ದೇವರು ಆಹಾರ ಕೊಡದೆ ಇರುವನೇ? ಎಷ್ಟು ಜನ ಇಲ್ಲಿ ಆಹಾರ ಇಲ್ಲದೆ ಇದ್ದೀರಿ ಈ ದಿನಗಳಲ್ಲಿ? ಯಾರಾದರೂ ಹೇಳಲಿಕ್ಕೆ ಆಗ್ತದಾ? ಎಷ್ಟು ಜನ ನೀವು ಒಬ್ಬರಿರುವಾಗ ಎಷ್ಟು ಸಂಬಳ ಇತ್ತು? ಕಡಿಮೆ ಇತ್ತಲ್ಲ. ಮದುವೆ ಆದ ನಂತರ ಹೇಗೆ ಓಪನ್ ಆಯಿತು? ಅದೆಲ್ಲ ಸೂಪರ್ ನ್ಯಾಚುರಲ್ ಪ್ರಿಯರೇ. ಹಾಲೆಲೂಯ. ನಾವು ದೇವರ ಪ್ರಸನ್ನತೆ ಮೂಲಕ ಒಂದಾದಂಥ ಕುಟುಂಬ ಸೂಪರ್ ನ್ಯಾಚುರಲ್ ಥಿಂಗ್ಸ್ ಅನ್ನು ಬಿಲೀವ್ ಮಾಡುವವರಾಗಿದ್ದೇವೆ. ಹಾಲೆಲೂಯ. ನ್ಯಾಚುರಲ್ ಫಾಲ್ಸ್ ಅನ್ನಲ್ಲ, ಸುಳ್ಳನ್ನಲ್ಲ, ಸಾಧಾರಣವಾಗಿ ಕಾಣುವಂಥ ಸಂಗತಿಯನ್ನಲ್ಲ. ಇದು ನಾನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಲೋಕದಲ್ಲಿದ್ದರೂ ಕೂಡ ನಾವು ಲೋಕದವರಲ್ಲ. ಹಾಲೆಲೂಯ, ಹಾಲೆಲೂಯ. ಕರ್ತನವರು. ಹಲೋ, ಕರ್ತನವರಂದರೆ ವ್ಯಾಲ್ಯೂ ಇಲ್ವಾ ಅದಕ್ಕೆ? ಇವತ್ತು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಇದ್ದರೆ ಅವನ ಪಿ ಎಗೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತುಂಟಾ? ಆರ್ನ ಪಿ ಎ ಮಾರೆ. ಆ ಪಿ ಹತ್ರ ಹೋಗುವಾಗ ನಾವು ದೇವರಿಗೆ ಸಮೇತ ಅಷ್ಟು ಭಯಪಟ್ಟಿರೋದಿಲ್ಲ. ಕೆಲವು ಸರಿ ಗೌರವ, ದೇವರಿಗೂ ಕೂಡ ಕೆಲವು ಸರಿ ಗೌರವ ಕೊಟ್ಟಿರೋದಿಲ್ಲ. ಆ ಪಿ ಎ ಎದುರು ಬಂದಾಗ ಅವ್ರನ್ನ ಪಿ ಎ ಮಾರ ಅಂತ. ಆದರೆ ಪ್ರಿಯರೇ, ತಿಳ್ಕೊಳ್ರಿ, ನಾವು ಯಾರು? ಯೇಸುವಿನ ಅಮೂಲ್ಯವಾದ ರಕ್ತದಿಂದ ದೇವರ ಮಕ್ಕಳು, ಆತನ ಪ್ರಜೆ, ಆತನ ಜನರು, ಆತನ ಪ್ರತಿನಿಧಿಗಳು. ಆತನ ಉದ್ದೇಶ ಭೂಮಿ ಆಕಾಶವನ್ನು ಅದರಲ್ಲಿರುವಂಥ ಸಮಸ್ತವನ್ನು ಉಂಟು ಮಾಡಿದಂಥ ದೇವರ ಉದ್ದೇಶಕ್ಕಾಗಿ ಇರುವಂಥ ಜನರು, ಕುಟುಂಬವೂ ಆಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಜಗತ್ತನ್ನು ಉಂಟು ಮಾಡಿದರು, ಅದರಲ್ಲಿ ಮನುಷ್ಯರನ್ನು ಉಂಟು ಮಾಡಿದರು, ತನ್ನ ಪ್ರಸನ್ನತೆ ಮೂಲಕ ಒಂದು ಮಾಡಿದರು. ಯಾಕೆ? ಯಾರಿಗೋಸ್ಕರ ಮಾಡಿದಾತ? ಪ್ರಕೃತಿಗೋಸ್ಕರ ಇರಲಿ, ಮನುಷ್ಯರದನ್ನೇ ಚಿಂತಿಸಿ ಅವರಿಗೋಸ್ಕರ ಇರಲಿ ಎಂಬುದಾಗಿ ಮಾಡಿದ್ನ. 11ನೇ ಅಧ್ಯಾಯ ರೋಮಪುರ 36ನೇ ವಚನ ಏನು ಬರೆದಿದೆ? ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ, ಸಮಸ್ತವು ಆತನಿಂದ ಉತ್ಪತ್ತಿ ಆಯಿತು, ಆತನಿಂದ ನಡೆಸಲ್ಪಡಬೇಕು, ನಡೆಸಲ್ಪಡುತ್ತಾ ಆತನಿಗಾಗಿ ಇರಬೇಕು. ಹಲ್ಲೆಲೂಯ. ನೋಡ್ರಿ, ನಾನು 11ನೇ ಅಧ್ಯಾಯ 36ನೇ ವಚನ ರೋಮಪುರ. ಓಕೆ, ನಾನು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವ. ನನಗೆ ದೇವರ ವಾಕ್ಯದ ಏನು ಪರಿಜ್ಞಾನ ಇರಲಿಲ್ಲ, ದೇವರ ವಾಕ್ಯದ ಜ್ಞಾನ ನನಗೆ ಅಷ್ಟು ಇರಲಿಲ್ಲ, ದೇವರ ವಾಕ್ಯದ ಅನುಭವಗಳು ಇರಲಿಲ್ಲ. ಯಾವಾಗ ಚಿಂತಾಮಣಿಯಲ್ಲಿ ಸ್ಪರ್ಶವಾಯಿತು ನನಗೆ, ನಾನು ನೆಲಕ್ಕೆ ಬಿದ್ದು ಎದ್ದೆನೋ, ಆವಾಗ ನನ್ನ ಮನೋನೇತ್ರ ತೆರೆಯಲ್ಪಟ್ಟಿತು. ನನಗೆ ಆತ್ಮಿಕವಾದಂಥ ಸತ್ಯ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಸಮಯದಿಂದ ನಾನು ತಿಳ್ಕೊಂಡೆ, ನಾನು ಈ ಭೂಲೋಕದಲ್ಲಿ ತಾಯಿ ಗರ್ಭದಲ್ಲಿ ರೂಪಿಸಲ್ಪಟ್ಟು ಬಂದಿರುವುದಾದರೂ ಕೂಡ ನಾನು ಕೇವಲ ನನ್ನ ಶಾರೀರಿಕ ಜೀವಿತಕ್ಕಲ್ಲ. ಆಗ ಮದುವೆ ಆಗಿರಲಿಲ್ಲ. ಒಂದು ವೇಳೆ ಮದುವೆ ಆದರೂ ಕೂಡ ಖಾಲಿ ಹೆಂಡತಿ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವಂಥ ಮಾತ್ರ ಉದ್ದೇಶಕ್ಕಾಗಿ ಅಲ್ಲ, ಅದೊಂದು ಜವಾಬ್ದಾರಿ ಇದೆ. ಆದರೆ ಆ ಜವಾಬ್ದಾರಿಗಳಿಂದ ಒಂದು ಮೂಲ ಉದ್ದೇಶ ದೇವರಿಗಾಗಿಯೇ. ಹಲ್ಲೆಲೂಯ, ದೇವರಿಗಾಗಿಯೇ. ನೋಡಿ, ಆತನಿಂದ ಉತ್ಪತ್ತಿಯಾಗಿ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ, ನಾವು ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ, ನಾವು ಮನುಷ್ಯರು ಕೂಡ ತಾಯಿ ಗರ್ಭದಲ್ಲಿ ದೇವರಿಂದಲೇ ಉಂಟು ಮಾಡಲ್ಪಟ್ಟವರು. ನಂಬ್ತೀರಾ? ನಾವು ಎರಡು ರೀತಿಯಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಒಂದು ಶಾರೀರಿಕವಾಗಿ ತಂದೆ ತಾಯಿಯ ಮೂಲಕ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ, ಅದು ದೇವರಿಂದಲೇ. ಇನ್ನೊಂದು ಆತ್ಮಿಕವಾಗಿ ಕ್ರಿಸ್ತನ ಮೂಲಕ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಹೌದಾ? ಒಪ್ತೀರಾ? ಆತ್ಮಿಕವಾಗಿ ಕೂಡ ನಾವು ರೂಪಿಸಲ್ಪಟ್ಟಿದ್ದೇವೆ. ಅದಕ್ಕೆ ಯೋಹನ್ನ ಸುವಾರ್ತೆಯಲ್ಲಿ ಬರೆಯುವಾಗ 3ನೇ ಅಧ್ಯಾಯ 2 ಅಥವಾ 3ನೇ ವಚನ ಓದುವಾಗ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನಾವು ಆತ್ಮನಿಂದ ಹುಟ್ಟಿದ್ದೇವೆ, ನಾವು ಬಾರ್ನ್ ಅಗೇನ್ ಆಗಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ,
ಈಗ ಯಾರಿಂದ ನಡೆಸಲ್ಪಡಬೇಕು? ಆತನಿಂದಲೇ ನಡೆಸಲ್ಪಡಬೇಕು. ಇದು ಒಂದು ರೀತಿಯಲ್ಲಿ ನೋಡುವಾಗ ನಾವು ನಡೆಸಲ್ಪಡ್ತಾ ಇದ್ದೇವೆ. ಇವತ್ತು ನಮಗೆ ಸಿಗುವ ಫುಡ್ ಇರಲಿ, ಗಾಳಿ, ಅದಕ್ಕೆ ಎಂತ ಬೇಕು? ಫುಡ್ಡು ಎಂತ ಹೇಳ್ತಾರೆ, ಬೆಳೆಗಳು ಬೆಳಿಬೇಕಾದರೆ ಗದ್ದೆಯಲ್ಲಿ ಮಳೆ ಬೇಕು, ಸರಿಯಾದಂಥ ವಾತಾವರಣ ಬೇಕು, ಅದೆಲ್ಲ ದೇವರಿಂದಲೇ ಸಿಗುವುದು, ಆತನಿಂದಲೇ ನಡೆಸಲ್ಪಡ್ತಾ ಇದೆ ಒಂದು ರೀತಿ. ಆದರೆ ಇನ್ನೊಂದು ರೀತಿ ನೋಡುವಾಗ, ಆತ್ಮಿಕವಾಗಿ ನೋಡುವಾಗ, ಆತನಿಂದ ನಡೆಸಲ್ಪಡೋದ್ರಲ್ಲಿ ಏನೋ ಹಿಂದೆ ಇದ್ದೇವೋ ಅಂತ ಅನಿಸ್ತದೆ ನಮಗೆ. ಸ್ಪಿರಿಚುವಲ್ ಭಾಗದಲ್ಲಿ, ಫಿಸಿಕಲ್ ಭಾಗ ಎಲ್ಲ ನೋಡುವಾಗ ಅದೆಲ್ಲ ಆತನಿಂದಲೇ. ಹಲ್ಲೆಲೂಯಾ. ಆದರೆ ಸ್ಪಿರಿಚುವಲ್ ಭಾಗದಲ್ಲಿ ಆತನಿಂದಲೇ ನಡೆಸಲ್ಪಡ್ತಾ ಇದ್ದೇವ ಅಥವಾ ಸ್ವ ಇಚ್ಛೆಯಲ್ಲಿ ನಡೆಸಲ್ಪಡ್ತಾ ಇದ್ದೇವ? ಒಂದು ಪ್ರಶ್ನೆ ಹಾಕಿಕೊಳ್ಬೇಕು. ಮೂರನೇದಾಗಿ, ಆತನಿಗಾಗಿಯೇ ನಾವಿರುತ್ತೇವೆ. ನಾನು ರಕ್ಷಣೆ ಹೊಂದಿದ ನಂತರ ಗೊತ್ತಾಯಿತು, ಓ ದೇವರು ನನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸಿ ಲೋಕಕ್ಕೆ ಬರಮಾಡಿದ ಆತನಿಗಾಗಿ. ದೇವರು ಒಂದು ಕುಟುಂಬ ಜೀವಿತವನ್ನು ಕೊಟ್ಟದ್ದು ಆತನಿಗಾಗಿ. ದೇವರು ಮಕ್ಕಳನ್ನು ಕೊಟ್ಟದ್ದು ಆತನಿಗಾಗಿ, ನನ್ನ ಸ್ವಾರ್ಥಕ್ಕಲ್ಲ. ಎಲ್ಲ ಆತನ ಪ್ಲಾನ್, ಎಲ್ಲ ಆತನ ಸಂಕಲ್ಪ. ಆದ್ದರಿಂದ ನಾನೊಂದು ನಿರ್ಧಾರಕ್ಕೆ ಬಂದೆ, ಈ ಭೂಲೋಕದಲ್ಲಿ ದೇವರು ಎಷ್ಟು ಸಮಯ ನನಗೆ ಕೊಟ್ಟಿದ್ದಾರೋ ಅಷ್ಟು ಸಮಯ ಆತನಿಗಾಗಿಯೇ ಜೀವಿಸ್ತೇನೆ. ನಾನು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟು ಬೆಳೆದವ. ನಮ್ಮ ಅಲ್ಲಿ ಕೆಲವು ಸಾಂಪ್ರದಾಯಿಕವಾಗಿ ಬೆಳೆದುಕೊಂಡು ಬಂದಂಥ ಕೆಲವು ಸಂಗತಿಗಳಿದೆ. ಕನ್ಫರ್ಮೇಷನ್ ಅನ್ನುವಂಥದ್ದಿದೆ, ನನಗೆ ಆಗಿದೆ ಆ ದಿನಮಾನಗಳಲ್ಲಿ. ಅಲ್ಲಿ ಸಭೆಯ ಮುಂದೆ, ಗುರು ಹಿರಿಯರ ಮುಂದೆ ಹೋಗಿ ಹೇಳಬೇಕು, ನಿನಗಾಗಿ ಬದುಕುತ್ತೇನೆ, ನಿನಗಾಗಿ ಸಾಯುತ್ತೇನೆ, ಸತ್ತರೂ ಬದುಕಿದರೂ ನಿನ್ನವನೇ ಅಂತ. ಗಮ್ಮತ್ತು ಗೊತ್ತುಂಟ ನಿಮಗೆ? ಮುಂಚಿನ ದಿವಸ ಕೂಡ ಸೈತಾನನಿಗಾಗಿ ಬದುಕಿದ್ದೇನೆ, ಸೈತಾನಿಗಾಗಿ ಜೀವಿಸ್ತಾ ಇದ್ದೇನೆ. ಕನ್ಫರ್ಮೇಷನ್ ಮುಂಚಿನ ದಿವಸ ಮೆಲ್ಲ ಗೊತ್ತಿಲ್ಲದಾಗೆ ನಮ್ಮ ಫ್ರೆಂಡ್ಸ್ ಮತ್ತೆ ಮಾಡ್ದೇನೆ. ಮರುದಿನ ಪಟ ಎಲ್ಲ ಸ್ನಾನ ಮಾಡ್ಕೊಂಡು ಬಿಳಿ ಬಟ್ಟೆ ಹಾಕಿಕೊಂಡು ಸೀದಾ ಪೋಯ್ನಿ ಒಂತಿನ್ ಪೂರ ಸುಳ್ಳು ಬಂಡದು ಒತ್ತೀನಿ. ನಿನಗಾಗಿ ಬದುಕ್ತೇನೆ, ನಿನಗಾಗಿ ಸಾಯ್ತೇನೆ. ಇಜ್ಜೆವು ಇಲ್ಲವೇ ಇಲ್ಲ, ಬದುಕಲೇ ಇಲ್ಲ, ಸಾಯಲು ಕೂಡ ಇಲ್ಲ. ಲೋಕಕ್ಕಾಗಿ ನಾನು ನನ್ನ ಆಶೆಗಳಿಗಾಗಿ ಬದುಕಿದೆ. ಯಾವಾಗ ದೇವರನ್ನು ಸ್ಪರ್ಶಿಸಿದ್ರು ಅವಾಗ ಗೊತ್ತಾಯಿತು, ತಾಯಿ ಗರ್ಭದಲ್ಲಿ ಉಂಟು ಮಾಡಲ್ಪಟ್ಟು ಭೂಲೋಕದಲ್ಲಿ ಜನಿಸಿ ಬಂದ ಉದ್ದೇಶ, ದಾಂಪತ್ಯ ಜೀವಿತದಲ್ಲಿ ಸೇರಿಸಲ್ಪಟ್ಟಂಥ ಉದ್ದೇಶ, ಮಕ್ಕಳನ್ನು ಹೊಂದಿಕೊಂಡಂಥ ಉದ್ದೇಶ ಆತನಿಗಾಗಿ, 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 ಆತನಿಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಒಂದು ಜೀವಿತವನ್ನು ಕೊಟ್ಟಿರುವುದಾದರೆ, ಹಲ್ಲೆಲೂಯಾ, ಅದರಲ್ಲಿ ಲೆಕ್ಕವನ್ನು ಕೂಡ ಒಂದು ದಿವಸದಲ್ಲಿ ಕೇಳಿಕೊಳ್ತಾನೆ. ಹಲ್ಲೆಲೂಯಾ. ಮಕ್ಕಳನ್ನು ಕೊಟ್ಟಿರೋದಾದರೆ ಮಕ್ಕಳ ಒಂದು ಲೆಕ್ಕವನ್ನು ಕೂಡ ದೇವರು ನಮ್ಮ ಹತ್ರ ಕೇಳಿಕೊಳ್ಳುವ ಒಂದು ಸಾಧ್ಯತೆಗಳು ಇದೆ. ನೋಡ್ರಿ, 12ನೇ ಅಧ್ಯಾಯ ಮಾರ್ಕನ ಸುವಾರ್ತೆ, ಅದರಲ್ಲಿ 17ನೇ ವಚನ ಓದುವಾಗ, ಮಾರ್ಕನ ಸುವಾರ್ತೆ 12:17, ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನೆ. ಸ್ವಲ್ಪ ಹಿಂದಿನಿಂದ ಓದುವ, ಆಗ ಎಲ್ಲ ವಿಷಯ ಅರ್ಥ ಆಗ್ತದೆ. ಇನ್ನು ಹಿಂದೆ ಆ ಪಾವಲಿ. ಅವರ ಕಪಟವನ್ನು ತಿಳಿದು, ನನ್ನನ್ನು ಯಾಕೆ ಪರೀಕ್ಷೆ ಮಾಡುತ್ತೀರಿ? ನನಗೆ ಒಂದು ಹಣವನ್ನು ತಂದು ತೋರಿಸಿರಿ ಅನ್ನಲು ಅವರು ತಂದರು. ಆಗ ಆತನು, ಈ ತಲೆಯೂ ಮುದ್ರೆಯೂ ಯಾರದು ಎಂದು ಕೇಳಿದಕ್ಕೆ ಅವರು ಕೈಸರನದು ಅಂದರು. ಯೇಸು, ಕೈಸರನದನ್ನು ಕೈಸರಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಯೇಸು ಸ್ವಾಮಿ ಏನು ಹೇಳ್ತಾನೆ? ಒಂದು ನಾಣ್ಯ ತರಿಸ್ತಾನೆ. ನಾಣ್ಯ ತನ್ನಿ, ಇದು ಯಾರು ಏನು ಹೇಳ್ತಾನೆ? ಇಂದಿನ ವಚನ ಹೇಳ್ತಾನೆ, ನನಗೆ ಒಂದು ಹಣವನ್ನು ತೋರಿಸಿರಿ ಅನ್ನಲು ಅವರು ತಂದರು. ಆಮೇಲೆ ಆಗ ಆತನು ಈ ತಲೆಯೂ ಮುದ್ರೆಯೂ ಯಾರದು ಎಂದು ಕೇಳಿದ್ದಕ್ಕೆ, ತಲೆಯೂ ಮುದ್ರೆಯೂ ಯಾರದು ಎಂಬುದಾಗಿ ಕೇಳಿದಕ್ಕೆ ಅವರು ಕೈಸರನದು ಅಂದರು. ಕೈಸರನದ್ದು ಅಂದರು. ಯೇಸು, ಕೈಸರನದನ್ನು ಕೈಸರನಿಗೆ ಕೊಡಿರಿ, ದೇವರದನ್ನು ದೇವರಿಗೆ ಕೊಡಿರಿ ಎಂದು ಹೇಳಿದನು. ಟ್ಯಾಕ್ಸ್ ಕೊಡುವಂಥದ್ದು ಟ್ಯಾಕ್ಸ್ ಕೊಡ್ರಿ. ನಿಮ್ಮ ಜೀವಿತ, ನಿಮ್ಮ ಬಾಳ್ವೆ ಅದು ದೇವರದ್ದು, ದೇವರ ಉದ್ದೇಶಕ್ಕಾಗಿರುವಂಥದ್ದು, ಅದನ್ನು ದೇವರಿಗೆ ಕೊಡ್ರಿ. ಹಾಗಾದರೆ
ಒಂದು ಆತ್ಮೀಕ ಕುಟುಂಬ ಜೀವಿತ ಅನ್ನುವಾಗ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಹೊಣೆಗಾರಿಕೆಯ ಒಂದು ಉಳ್ಳಂಥ ಒಂದು ಕುಟುಂಬ ಜೀವಿತವಾಗಿದೆ. ಹಾಲೆಲೂಯ, ಹಾಲೆಲೂಯ. ಸ್ವಾರ್ಥಕ್ಕಾಗಿ ಜೀವಿಸುವಂಥ ಒಂದು ಕುಟುಂಬ ಜೀವಿತ ಅಲ್ಲ, ದೇವರಿಗಾಗಿ ಜೀವಿಸುವಂಥ ಒಂದು ಕುಟುಂಬ ಜೀವಿತ ದೇವರಿಂದ ನಮಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ. ಆದ್ದರಿಂದ ನಮ್ಮ ಜೀವಿತ ಅದು ದೇವರಿಂದ ಬಂದದ್ದು, ದೇವರ ಕೈಗೆ ಕೊಡಬೇಕಾದಂಥದ್ದು. ಎರಡನೇದಾಗಿ ದೇವರು ಕೊಟ್ಟಿರುವಂಥ ಗರ್ಭಫಲಗಳು ಕೂಡ ಅದು ಯಾರ್ದು ಬಹುಮಾನ? 127ನೇ ಕೀರ್ತನೆ 3ನೇ ವಚನ. ಸಮಯ ಆಗಿದೆ, ಅದರಲ್ಲಿರುವಂಥ ಕೆಲವು ವಚನಗಳನ್ನು ನಾನು ಬಿಡಿಸ್ತೇನೆ. 3 ಮತ್ತು 4ನೇ ವಚನ ಕೂಡಲೇ ಓದಿ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು. ಯಾಕೆ ಈ ಕೀರ್ತನೆಗಾರ ಪುತ್ರ ಸಂತಾನದ ಬಗ್ಗೆ ಮಾತಾಡ್ತಾನೆ? ಚರಿತ್ರೆ ಇದೆ. ಓಕೆ, ಆಮೇಲೆ ಗರ್ಭಫಲವು ಆತನ ಬಹುಮಾನವೇ. ಯೌವನದಲ್ಲಿ ಹುಟ್ಟಿದ ಮಕ್ಕಳು. ನೋಡಿ, ಪುತ್ರ ಸಂತಾನ ಏನಂತ ಬರ್ದಿದೆ? ಆತನ ಸ್ವಾಸ್ಥ್ಯ ಅಂತ ಬರೆದಿದೆ. ಹಾಲೆಲೂಯ. ಅಲ್ಲಿ ಆ ದಿನಮಾನಗಳಲ್ಲಿ ಪುತ್ರ ಸಂತಾನಕ್ಕೆ ಹೆಚ್ಚು ಗಮನ ಕೊಡಲಾಗಿತ್ತು. ಯಾಕೆ ಗೊತ್ತುಂಟ? ಈ ಓಲ್ಡ್ ಟೆಸ್ಟ್ಮೆಂಟ್ ಕಾಲದಲ್ಲಿ ಇಹಲೋಕದ ಲ್ಯಾಂಡ್ಗಳು ಮತ್ತು ಅಭಿವೃದ್ಧಿಯ ಕಾರ್ಯಗಳಲ್ಲಿ ಹೆಚ್ಚು ಸಂಗತಿಗಳನ್ನು ನಾವು ಕಾಣಿಸ್ಕೊಳ್ಬೋದು. ಅದರಿಂದ ಒಬ್ಬ ತಂದೆಗೆ ಒಬ್ಬ ಮಗನಿದ್ದರೆ ಏನಾಗ್ತದೆ? ಅವನ ಆಸ್ತಿ ಪಾಸ್ತಿ ಆ ಮಗನಿಗೆ ಆಗ್ತದೆ. ಮಗನಿಲ್ಲದಿದ್ದರೆ ಇತರ ಪಾಲಾಗ್ತದೆ. ಅದು ಇತರ ಪಾಲಾಗುವಂಥದ್ದು ಅದು ಒಳ್ಳೆಯ ಸಂಗತಿ ಅಲ್ಲ. ಅದರಿಂದ ಪುತ್ರ ಸಂತಾನದ ಬಗ್ಗೆ ಈ ಕೀರ್ತನೆಗಾರ ಒತ್ತಿ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಹೊಸ ಒಡಂಬಡಿಕೆಯಲ್ಲಿರುವಂಥ ನಾವು ಇಹಲೋಕದ ವಿಚಾರಕ್ಕೆ ಜಾಸ್ತಿ ಒತ್ತು ಕೊಡುವವರಲ್ಲ, ನಾವು ಪರಲೋಕದ ವಿಚಾರಕ್ಕೆ ಒತ್ತು ಕೊಡೋರು. ಯಾಕಂದರೆ ಸಮಯ ಹತ್ತಿರವಾಗಿದೆ. ಅದು ಸಮಯದ ಪ್ರಾರಂಭ ಇತ್ತು. ಹಾಲೆಲೂಯ. ಈಗ ಸಮಯ ಹತ್ತಿರವಾಗ್ತಾ ಇದೆ. ಇರಲಿ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಹೆಣ್ಣಿರಲಿ ಗಂಡಿರಲಿ ಅದು ಆತನ ಬಹುಮಾನವಾಗಿದೆ. ದೇವರು ಕೊಟ್ಟಿರುವಂಥದ್ದು. ಈಗ ದೇವರು ಕೊಟ್ಟದ್ದನ್ನು ಕೈಸರನಿಗೆ ಕೊಡಬೇಕಂತೆ. ದೇವರದನ್ನು ಇಲ್ಲಿ ಕೇಳ್ರಿ, ದೇವರದನ್ನು ದೇವರಿಗೆ ಕೊಡಬೇಕಂತೆ. ಹಾಲೆಲೂಯ, 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 ಹಾಲೆಲೂಯ. ನಾನು ಓದಿದ್ದು ಮತ್ತು ನಾನು ಕೇಳಿಸಿಕೊಂಡಂಥದ್ದು ನ್ಯಾಯಸ್ಥಾಪಕರುಗಳಲ್ಲಿ ಓದೋದು ಬೇಡ, ನಾನು ಹೇಳ್ತಾ ಹೋಗ್ತೇನೆ. 13ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಹೋಗುವಾಗ ಅಲ್ಲಿ ಮಾನೋಹ ಎಂಬಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ ಹೆಂಡತಿ ಬಂಜೆಯಾಗಿರ್ತಾಳೆ. ಆ ಸಂದರ್ಭದಲ್ಲಿ ಏನು ಗೊತ್ತಂದರೆ, ಹೆಂಡತಿ ಒಂದು ದಿವಸ ಒಂದು ಪ್ಲೇಸಲ್ಲಿರುವಾಗ ದೇವದೂತನು ಹೆಂಡತಿ ಹತ್ರ ಬಂದು ಮಾತಾಡ್ತಾನೆ. ನೀನು ಗರ್ಭಫಲದ ಆಶೀರ್ವಾದವನ್ನು ಪಡೆಯುತ್ತಿ. ನೀನು ನ್ಯಾಯಸ್ಥಾಪಕರು 13, ನೀನು ಗರ್ಭಫಲದ ಆಶೀರ್ವಾದವನ್ನು ಪಡೆಯುತ್ತಿ. ಆತನು ಜನಿಸಿ ಬರುವವರಿಗೆ ಯಾವುದೇ ಮದ್ಯವನ್ನಾಗಲಿ ದ್ರಾಕ್ಷರಸವನ್ನಾಗಲಿ ನೀನು ತೆಗೆದುಕೊಳ್ಳಬಾರ್ದು. ದೇವರು ದೂತನ ಮೂಲಕ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಯಾಕಂದರೆ ಒಂದು ಪ್ರತಿಷ್ಠಿತ ಮಗು ಜನಿಸಿ ಬರಲಿಕ್ಕಿದೆ. ಆ ನಂತರ ಮಗನ ಕುರಿತಾಗಿ ಅವಳಿಗೆ ದೇವದೂತನು ತಿಳಿಸ್ತಾನೆ. ಆ ಮಗನ ಕೂದಲಿನ ಕುರಿತಾಗೆಲ್ಲ ತಿಳಿಸ್ತಾ ಹೋಗ್ತಾನೆ. ಈಕೆ ಓಡಿ ಬಂದು ದೇವದೂತನು ತಿಳಿಸಿದ್ದು ಮಾನವನಿಗೆ ತಿಳಿಸ್ತಾಳೆ, ತನ್ನ ಪತಿಗೆ ತಿಳಿಸ್ತಾಳೆ. ಪತಿ ಏನು ಮಾಡ್ತಾನೆ ಗೊತ್ತುಂಟ? ಪತಿ ಪ್ರೇಯರ್ ಮಾಡ್ತಾನೆ. ಸ್ವಾಮಿ, ನಿನ್ನ ದೂತನ ಮೂಲಕ ಯೆಹೋವನಿಗೆ ಬೇಡ್ತಾನೆ, ನಿನ್ನ ದೂತನ ಮೂಲಕ ತಿಳಿಸಿದ್ದು ನನಗೆ ರಿಪೀಟ್ ತಿಳಿಸು. ಯಾಕಂದರೆ ನೀನು ಕೊಟ್ಟದನ್ನು ಯಾವ ರೀತಿ ನಡೆಸಬೇಕೆಂಬುದನ್ನು ನೀನು ತಿಳಿಸಿದ್ಯಲ್ಲ, ರಿಪೀಟ್ ನನಗೆ ತಿಳಿಸು, ಅದರ ಜ್ಞಾನ ನನಗೆ ಬರಲಿ. ನೋಡ್ರಿ, ಅಲ್ಲಿ ಮುಂದೆ ಮುಂದೆ ಓದುವಾಗ 13ನೇ ವಚನ ನೋಡಿ. 13ನೇ ಅಧ್ಯಾಯ 12. ಯೆಹೋವನ ದೂತನು ಮಾನವನಿಗೆ, ನಾನು ಹೇಳಿದ್ದನ್ನೆಲ್ಲ ಈಕೆಯು ಜಾಗೃತೆ. ಇದು ಯಾವಾಗ ಗೊತ್ತುಂಟ? ಅದರ ಹಿಂದಿನ ವಚನ ಓದಿ ಸ್ವಲ್ಪ. 12. ಆಗ ಮಾನೋಹನು ಅಲ್ಲ, ಅದರ ಹಿಂದೆ ಕೂಡ ಇದೆ. ಮಾನೋಹನು ಪ್ರೇಯರ್ ಮಾಡುವಂಥದ್ದು. ನನ್ನ ಹೆಂಡತಿಗೆ ಸ್ವಾಮಿ ನೀನು ದೂತನ ಮೂಲಕ ಏನು ತಿಳಿಸಿದ್ಯಾ, ಅದು
8ನೇ ವಚನ. ಮಾನೋಹನು ಇದನ್ನು ಕೇಳಿ ಯೆಹೋವನಿಗೆ, ಸ್ವಾಮಿ ದಯವಿರಲಿ, ನೀನು ಕಳುಹಿಸಿದ ದೇವಪುರುಷನು ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ ಮಾಡಬೇಕಾದದನ್ನು ನಮಗೆ ಬೋಧಿಸಲಿ ಎಂದು ಬೇಡಿಕೊಳ್ಳಲು. ನಾವೇನು ಮಾಡಬೇಕು? ಒಂದು ಮಗುವನ್ನು ಕೊಡ್ತಾ, ಪ್ರತಿಷ್ಠಿತ ಮಗುವನ್ನು ಕೊಡ್ತಾ ಇದೆಯಲ್ಲ, ನಾವು ಅದನ್ನು ಹೇಗೆ ನಡೆಸಬೇಕು ಹೆಂಡತಿಗೆ ತಿಳಿಸಿದೆಯಲ್ಲ, ಇನ್ನೊಮ್ಮೆ ನನಗೆ ತಿಳಿಸಲಿ. ದೇವದೂತನು ಬಂದು ಇನ್ನೊಮ್ಮೆ ತಿಳಿಸ್ತಾ ಇದ್ದಾನೆ. ಹಾಲೆಲೂಯಾ. ಎಂಥ ಒಂದು ಒಳ್ಳೆಯ ಕುಟುಂಬ ಜೀವಿತ ನೋಡ್ರಿ. ದೇವರು ಕೊಡ್ತಾ ಇದ್ದಾನೆ. ಅದನ್ನು ದೇವರಿಗಾಗಿ ಹೇಗೆ ಬೆಳೆಸಬೇಕು. ಎಷ್ಟು ಜನ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ ಮಾನವನ ಹಾಗೆ. ಹಾಲೆಲೂಯಾ. ಪ್ರೇಯರ್ ಮಾಡೋದು ಭಾಳ ಅವಶ್ಯಕ. ಇನ್ನೊಂದು ವಿಚಾರ, 127ನೇ ಅಧ್ಯಾಯ ಕೀರ್ತನೆ 4ನೇ ವಚನದಲ್ಲಿ ಬರೆಯಲ್ಪಟ್ಟಂಥದ್ದು, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಹೇಗಿರ್ತಾರಂತೆ? ಯುದ್ಧ ವೀರನ ಕೈಯಲ್ಲಿರುವಂಥ ಅಂಬುಗಳಂತಿದ್ದಾರಂತೆ. ಇದರ ಅರ್ಥ ಏನು? ಅಂಬುಗಳಂದ್ರೆ ಯಾರು? ಯೌವನದಲ್ಲಿ ದೇವರು ಯಾರ್ಯಾರಿಗೆ ಗರ್ಭಫಲಗಳನ್ನು ಕೊಡ್ತಾರೆ ನೋಡಿ, ಆ ಗರ್ಭಫಲಗಳು ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ? ಅಂಬುಗಳಂದ್ರೆ ಏನು? ಅರ್ಥ ಆಗ್ತದೆ. ಮುಂದಿನ ವಚನ ಓದಿ. ಇವುಗಳಿಂದ ಅಂಬುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಬ್ಲೆಸ್ಡ್ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೊಂದು ಆಳವಾದ ವಿಚಾರ ಪ್ರಿಯರೇ. ಮಕ್ಕಳು ಒಂದು ಬಾಣಕ್ಕೆ ಹೋಲಿಸಲ್ಪಡ್ತಾ ಇದ್ದಾರೆ. ಆ ಬಾಣ ಪ್ರಯೋಗಿಸುವವನ ಬತ್ತಳಿಕೆಯಲ್ಲೇ ಇರಬೇಕು. ಓಕೆ. ಈ ಬಾಣ ಅನ್ನುವಾಗ ಕೆಲವು ವಿಚಾರಗಳು ನಮ್ಮ ನೆನಪಿಗೆ ಬರ್ತದೆ. ಈ ಬಾಣ ಅನ್ನುವಾಗ ಅದನ್ನು ಯುದ್ಧಕ್ಕಾಗಿ ಉಪಯೋಗಿಸಲ್ಪಡುವಂಥ ಸಾಧನ. ಒಂದು ಕೇಳ್ರಿ, ಯೌವನದಲ್ಲಿ ಹುಟ್ಟುವ ಮಕ್ಕಳು ಬಾಣಕ್ಕೆ ಹೋಲಿಸಲ್ಪಟ್ಟಿದ್ದಾರೆ. ದೇವರ ವಾಕ್ಯ ಯುದ್ಧಕ್ಕೆ ಉಪಯೋಗಿಸಲ್ಪಡುವಂಥ ಸಾಧನಗಳಾಗಿರಬೇಕು. ಎರಡನೇದಾಗಿ, ಈ ಬಾಣ ಅನ್ನುವಾಗ ಬಾಣವನ್ನು ಏನು ಮಾಡಬೇಕು? ಬಾಣವನ್ನು ತಯಾರಿಸಬೇಕು, ಸಿದ್ಧಪಡಿಸಬೇಕು. ಅದು ಹೋಗಿ ನಾಟಿಕೊಳ್ಳಬೇಕಾದ್ರೆ, ವೈರಿ ನಾಶಗೊಳ್ಳಬೇಕಾದ್ರೆ ಆ ಬಾಣವನ್ನು ಏನು ಮಾಡಬೇಕು? ಸಿದ್ಧಪಡಿಸಬೇಕು. ಎರಡನೇದಾಗಿ. ಮೂರನೇದಾಗಿ, ಗುರಿ ಇಟ್ಟು ರೈಟ್ ಗುರಿಯಗಳಿಗೆ ಆ ಬಾಣವನ್ನು ಕಳಿಸಬೇಕು. ಬಾಣ ಅನ್ನುವಾಗ 3 ವಿಷಯಗಳು ನೆನಪು ಬರ್ತವೆ. ಇನ್ನೊಮ್ಮೆ ಹೇಳ್ತೇನೆ ಕೇಳಿ. 1 ಏನು? ಯುದ್ಧದ ಸಾಧನ. 2 ಅದು ಸಿದ್ಧಪಡಿಸಲ್ಪಡಬೇಕು. 3ನೇದಾಗಿ ಗುರಿಯ ಕಡೆಗೆ ಅದನ್ನು ಕಳುಹಿಸಬೇಕು. ಎಲ್ಲೆಲ್ಲಿ ಗುರಿ ಬಿಟ್ಟು ಎಲ್ಲೆಲ್ಲಿ ಕಳಿಸಿದರೆ ಆಗುವುದಿಲ್ಲ. ಮತ್ತು ಅದು ಗುರಿಯ ಕಡೆಗೆ ಹೋಗುವುದಕ್ಕಾಗಿ ಸಿದ್ಧಪಡಿಸಬೇಕು. ಈ ಬಾಣಗಳಿರ್ಬೋದು, ಇಲ್ಲಿ ಕೇಳಿ, ಪಿಸ್ತಲಲ್ಲಿರುವಂಥ ಬುಲೆಟ್ಗಳಿರ್ಬೋದು, ಅದಕ್ಕೆಲ್ಲ ಬ್ಯಾಲೆನ್ಸಿಂಗ್ ಇದೆ, ಗೊತ್ತುಂಟ? ಒಟ್ರಾಶಿ ಎಲ್ಲದ್ದು. ಬುಲೆಟ್ ಕೂಡ ಸೀದಾ ನೇರವಾಗಿ ಹೋಗಬೇಕಾದ್ರೆ ಬುಲೆಟಿನ ಸೆಲ್ಲಿನ ಒಂದು ಸೈಡ್ ಸ್ವಲ್ಪ ವೆಯ್ಟ್ ಜಾಸ್ತಿ, ಒಂದು ಸೈಡ್ ವೆಯ್ಟ್ ಕಡಿಮೆ ಅಲ್ಲ. ಒಂದೇ ರೀತಿಯ ತಗಡಿಂದ ಮಡಚಿ ಅದರ ಎದುಂಟಲ್ಲ ಎದುರಲ್ಲಿರುವಂಥ ಸೀಸ, ಅದು ಕೂಡ ಕರೆಕ್ಟ್ ಇದರಲ್ಲಿ ಬ್ಯಾಲೆನ್ಸಲ್ಲಿರಬೇಕು. ಆಗ ಸೀದಾ ಹೋಗ್ತದೆ. ಆ ರೀತಿ ರೂಪಿಸಲ್ಪಡಬೇಕು. ಮತ್ತೆ ರೂಪಿಸಲ್ಪಟ್ಟ ನಂತರ ಗುರಿಗೆ ಹೋಗ್ತದೆ. ಇಲ್ಲಾಂದರೆ ಬಿಟ್ಟರೆ ಅಂತ ನೀವು ನೋಡಿದ್ರಲ್ಲ, ಕೆಲವು ಮಿಸೈಲ್ಗಳು ರೊಯ್ ಅಂತ ಬಂದಾಗ ದಿಕ್ಕು ತಪ್ಪಿ ರುಯ್ ಅಂತ ಹೋಗ್ತಾ ಇತ್ತು ಕೆಲವು ಮಿಸೈಲ್ಗಳು. ಹಾಗೆಯೇ ಒಂದು ತಿಳ್ಕೊಳ್ಳಿ, ಆತ್ಮಿಕ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಆತ್ಮಿಕ ಯುದ್ಧಕ್ಕೋಸ್ಕರ ಉಪಯೋಗವಾಗುವಂಥ ಸಾಧನಗಳು ಎಂಬುದನ್ನು ನಾವು ಮರೆತು ಬಿಡಬಾರ್ದು. ಬಾಣಗಳು, ಮಕ್ಕಳು ಅವರನ್ನು ಏನು ಮಾಡಬೇಕು ಗೊತ್ತುಂಟ? ಬಾಣ ಬಿಡಲಿಕ್ಕೆ ರೆಡಿ ಮಾಡಬೇಕು. ಅವರನ್ನು ರೈಟ್ ಬ್ಯಾಲೆನ್ಸಿಂಗ್ ವೇಲಿ ಜಗತ್ತಿನಲ್ಲಿ, ಕೆಡುಕನ ವಶದಲ್ಲಿರುವಂಥ ಜಗತ್ತಿನಲ್ಲಿ ಮಕ್ಕಳನ್ನು ತಂದೆ ತಾಯಿಗಳು ಸಿದ್ಧಪಡಿಸಬೇಕು ಮತ್ತು ಅವರನ್ನು ಕಳಿಸಬೇಕು. ಸರಿಯಾದಂಥ ಗುರಿಯಲ್ಲಿ ಕಳಿಸಬೇಕು ಮಕ್ಕಳನ್ನು. ಹಲ್ಲೆಲೂಯಾ. ಅದರ ಅರ್ಥ ಮಾರ್ಗದರ್ಶನ ಕೊಡಬೇಕು. ಕೊನೆಯದಾಗಿ 22ನೇ ಅಧ್ಯಾಯ 6ನೇ ವಚನ, ಜ್ಞಾನೋಕ್ತಿ ಓದಿರಿ. ಜ್ಞಾನೋಕ್ತಿ 22:6 ಏನು ಹೇಳ್ತದೆ ನೋಡ್ರಿ. ನಡೆಯತಕ್ಕ ಮಾರ್ಗಕ್ಕೆ ತಕ್ಕಂತೆ ಮಗನನ್ನು ಏನು ಮಾಡುವಂತೆ? ಶಿಕ್ಷಿಸುವಂತೆ. ಶಿಕ್ಷಿಸಂದರೆ ಟ್ರೈನ್ ಮಾಡುವಂಥ ಅರ್ಥ. ಹಲ್ಲೆಲೂಯಾ. ಈ ಟ್ರೈನ್ ಮಾಡಬೇಕಾದ್ರೆ
ಫಸ್ಟ್ ಟ್ರೈನರು ಕೂಡ ಟ್ರೈನ್ ಆಗಿರ್ಬೇಕಲ್ವಾ? ಅದಕ್ಕೆ ಇಸ್ರಾಯೇಲ್ಯರಿಗೆ ದೇವರು ಹೇಳುವಾಗ ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 2 ಮತ್ತು 3ನೇ ವಚನದಲ್ಲಿ, ಧರ್ಮೋಪದೇಶ ಕಂಡ 6ನೇ ಅಧ್ಯಾಯ 2, 3ನೇ ವಚನದಲ್ಲಿ ನೋಡಿ, ಒಬ್ಬ ಟ್ರೈನ್ ಮಾಡಬೇಕಾದ್ರೆ ಫಸ್ಟ್ ಅವ ಟ್ರೈನ್ ಆಗಿರ್ಬೇಕು. ಅವನು ಟ್ರೈನ್ ಆಗದಿದ್ದರೆ ಟ್ರೈನ್ ಮಾಡಲಿಕ್ಕೆ ಆಗುವುದಿಲ್ಲ. ಅವನು ದೇವರ ವಾಕ್ಯದಲ್ಲಿಲ್ಲದಿದ್ದರೆ, ಅವನು ದೇವರ ಪ್ರಸನ್ನತೆಯಲ್ಲಿಲ್ಲದಿದ್ದರೆ, ಅವಳು ದೇವರ ವಾಕ್ಯದಲ್ಲಿಲ್ಲದಿದ್ದರೆ, ದೇವರ ಪ್ರಸನ್ನತೆಯಲ್ಲಿಲ್ಲದಿದ್ದರೆ ಮಕ್ಕಳನ್ನು ಸಿದ್ಧಪಡಿಸಿ, ಆ ಬಾಣಗಳನ್ನು ಸರಿಯಾದ ದಾರಿಯಲ್ಲಿ ಕಳಿಸಲಿಕ್ಕೆ ಸಿದ್ಧಪಡಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ತಮ್ಮ ಜೀವಿತ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿದ ಒಂದು ಅನುಭವ ಇರಬೇಕು. ದೇವರ ವಾಕ್ಯದಿಂದ ತುಂಬಲ್ಪಟ್ಟ ಅನುಭವ ಇರಬೇಕು. ನೋಡ್ರಿ, ನೀವು ನಿಮ್ಮ ಪುತ್ರ ಪೌತ್ರಾದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದೇನೆ. 3ನೇ ವಚನ. ಆದ್ದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳಾದ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ 11ನೇ ವಚನ ನೋಡ್ರಿ, 11ನೇ ವಚನ 11th ವರ್ಡ್ ನೋಡ್ರಿ. ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗಿಯದ ನೀರುಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷಿ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನನ್ನು ಮರೆಯಬಾರದು. ನೀವು ಮರೆಯಬಾರದು. ಸಾಕು, ನೀವು ದೇವರಲ್ಲಿರಬೇಕು, ದೇವರ ವಾಕ್ಯ ನಿಮ್ಮಲ್ಲಿರಬೇಕು. ನೀವು ಕೆಲವು ಸಾರಿ ಏನಾಗ್ತದೆ ಕೇಳ್ರಿ, ಕೊನೆ ಒಂದು ಪಾಯಿಂಟ್ ಹೇಳಿ ಮುಗಿಸ್ತಾರೆ. ಕೆಲವು ಸಾರಿ ತಂದೆ ತಾಯಿಗಳಿಗೆ ಮಕ್ಕಳ ಕುರಿತಾಗಿ ಆಶೆ ಅಂತ ಹೊತ್ತಂದ್ರೆ, ನಮ್ಮ ಮಕ್ಕಳು ಒಂದು ವಿಧೇಯ ಮಕ್ಕಳಾಗಿ ನಿಲ್ಲಬೇಕು, ನಮ್ಮ ಮಕ್ಕಳು ದೇವರಿಗೆ ಮಹಿಮೆ ತರುವಂಥ ಮಕ್ಕಳಾಗಬೇಕು. ಈಗ ಅದು ಆಗಬೇಕಾದ್ರೆ ಟ್ರೈನ್ ಮಾಡುವವರು ನಾವಾಗಿರ್ಬೇಕು. ಟ್ರೈನ್ ಮಾಡುವವರೇ ಟ್ರೈನ್ಡ್ ಆಗದೆ ಇರುವಾಗ ನಾವೇ ಲೋಕದ ಆಶಾ ಪಾಶಗಳಲ್ಲಿ ಸೆಳೆತಗಳಲ್ಲಿ ಸಿಕ್ಕಿದಾಗ 50-50 ಬಾಳ್ವೆಯಲ್ಲಿ ಒಂದು ವೇಳೆ ಇರುವುದಾದರೆ ದೇವರ ಮಕ್ಕಳು ಹೇಗೆ ಒಂದು ಸಮರ್ಥ ಬಾಣಗಳನ್ನಾಗಿ ಟ್ರೈನ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ದೇವ ಸಾನ್ನಿಧ್ಯ, ಕ್ರಿಸ್ತ ಯೇಸುವಿನಲ್ಲಿ ಸಿಕ್ಕಿದಂಥ ದೇವ ಸಾನ್ನಿಧ್ಯದ ಅಪೇಕ್ಷೆ ನಮಗೆ ಫಸ್ಟ್ ಇರಬೇಕು. ದೇವರಲ್ಲಿ ನಾನು ನೀವು ವಾಕ್ಯದಲ್ಲಿ ಸಮಯ ಕಳಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾರು ಹಕ್ಕಿ ಬರ್ತದೆ, ಅದು ನಮ್ಮ ಜೀವಿತದಲ್ಲಿ ವಾಕ್ಯ ಹೋಗಬಾರ್ದು, ನಮ್ಮ ಜೀವಿತದ ವಾಕ್ಯ ಕದ್ದುಕೊಳ್ಳದಂತೆ ನೋಡ್ಕೊಳ್ಬೇಕು. ಫಸ್ಟ್ ನಮ್ಮ ಜೀವಿತದಲ್ಲಿ ನೆಲೆಯಾಗಿರಬೇಕು. ಎರಡನೇದಾಗಿ ಆಗ ಒಂದು ಯುದ್ಧಕ್ಕಾಗಿ ಬಾಣವನ್ನು ಸಿದ್ಧಪಡಿಸ್ಲಿಕ್ಕೆ ಆಗ್ತದೆ. ನಂತರ ಸರಿಯಾದ ಗುರಿಗೆ, ದೇವರ ಸರಿಯಾದ ಗುರಿ ಯಾವುದು ಗೊತ್ತುಂಟ? ಈ ಲೋಕ ಯಾತ್ರೆಯೇ ದೇವರ ಮಹಿಮೆ, ಈ ಲೋಕ ಯಾತ್ರೆಯೇ ದೇವರ ಮಹಿಮೆ. ಒಂದು ಘಟನೆ ಹೇಳ್ತೇನೆ ಕೇಳ್ರಿ. ಒಂದು ಬಾಂಬೆ ಪಟ್ಟಣದಲ್ಲಿ ಒಬ್ಬ ಯವನಸ್ಥ ಹುಡುಗ ಇದ್ದ. ಅವ್ರು ಇಬ್ಬರು, ಎಷ್ಟೋ ಜನ ಫ್ರೆಂಡ್ಸ್ ಇದ್ದರು, ಅದರಲ್ಲಿ ಇಬ್ಬರು ಭಾಳ ಕ್ಲೋಸ್ ಫ್ರೆಂಡ್ಸ್. ಯೌವನದ ಇಚ್ಛೆಗಳಿಗೆ ದೂರವಾಗಿರುವಂಥ ವಾಕ್ಯದಲ್ಲಿ ಬರೆದಿದ್ದರೂ ಕೂಡ ತಂದೆ ಇಲ್ಲ, ತಾಯಿ ಮಾತ್ರ ಇರೋದು. ತಾಯಿ ಎಷ್ಟು ವಾಕ್ಯಗಳ ಬಗ್ಗೆ ಹೇಳ್ತಾ ಇದ್ದರೂ ಕೂಡ ಆ ಮಗ ತಾಯಿಗೆ ರೆಸ್ಪೆಕ್ಟ್ ಕೊಡದೆ, ತಾಯಿಯ ಮಾತನ್ನು ತಿರಸ್ಕಾರ ಮಾಡಿ ತನ್ನದೇ ಇಚ್ಛೆ ಆಲೋಚನೆಗಳಲ್ಲಿ ಆ ಮಗ ಹೋಗ್ತಾ ಇದ್ದ. ಒಂದು ದಿವಸ ಬಂತು, ಆತನ ಜೀವಿತದಲ್ಲಿ ಮರಣಕರವಾದಂಥ ರೋಗಕ್ಕೆ, HIV ಆ ಮಗನು ತುತ್ತಾದ. ಈಗ ಮರಣ ಕಾಲ ಹತ್ತಿರ ಬರ್ತಾ ನಡೆದ ಘಟನೆ. ಅವನ ಫ್ರೆಂಡ್ ಒಂದು ಯಾವಾಗಲೂ, ಅವನ ಭಾಳ ಕ್ಲೋಸ್ ಫ್ರೆಂಡ್, ಯಾವಾಗಲೂ ಬಂದು ಅವನಿಗೆ ಸಿಕ್ಕುದೆಲ್ಲ ಮಾಡ್ತಾ ಇದ್ದ. ಭಾಳ ಬೇಸರ ಆಗ್ತದೆ, ಅಯ್ಯೋ ನನ್ನ ಗೆಳೆಯ ಮರಣದ ಹಾಸಿಗೆಯಲ್ಲಿದ್ದಾನಲ್ಲ ಅಂತ. ಆ ಸಂದರ್ಭದಲ್ಲಿ ಕೂಡ ದೇವಮಾನವರು, ದೇವ ಸೇವಕರು, ದೇವರ ಮಕ್ಕಳು ಅವನನ್ನು ಎಚ್ಚರಿಸ್ತಾ ಇದ್ದರು. ನೋಡು, ಈ ಸಮಯದಲ್ಲಾದರೂ ನಿನಗೊಂದು ಚಾನ್ಸ್ ಇದೆ, ಲೈಫನ್ನು ಒಪ್ಪಿಸಿಕೊಡು. ಇನ್ನು ಎಂತ ಲೋಕದಲ್ಲಿ ಮಾಡಬೇಕಾದ ಎಂಜಾಯ್ಮೆಂಟ್ ಎಲ್ಲ ಆಗಿದೆ. ಅವನು ಎದುರಿಸುವವನಾಗಿ ದೇವ ಸೇವಕರ ಮಾತು,
ಹಿರಿಯರ ಮಾತು ಎದುರಿಸುವವನಾಗೆ ಕಾಣಿಸಲ್ಪಟ್ಟ. ಓಕೆ, ಇದು ಹೇಳುವವರು ಹೇಳಿ ಎಚ್ಚರಿಸಿ ಬಂದರೂ ಕೂಡ ತಿರುಗಿಕೊಳ್ಳಲಿಲ್ಲ. ಒಂದು 3-4 ದಿವಸದ ನಂತರ ಅವನ ಫ್ರೆಂಡ್ ಆತನ ಜೊತೆ ಇದ್ದ. ಈಗ ಮರಣದ ಗಳಿಗೆ ಹತ್ತಿರ ಬರೋದಕ್ಕಿಂತ ಸ್ವಲ್ಪ ಸಮಯ ಮುಂಚೆ ಅವನೊಂದು ದೃಶ್ಯ ಕಂಡ. ಒಂದು ಕಪ್ಪು ದೂತನೋಪಾದಿಯಲ್ಲಿ ಒಬ್ಬ ಬಂದು ಅವನನ್ನು ಹೀಗೆ ಹಿಡಿದು ಎಳ್ಕೊಂಡು ಹೋಗುವ ದೃಶ್ಯ ಮತ್ತು ಬೆಂಕಿಯನ್ನು ಕಂಡ. ಆಗ ಅವನಿಗೆ ಏನಾಯ್ತು ಅಂದರೆ, ಅಯ್ಯೋ ಯಾರೋ ಬಂದರು, ಕಪ್ಪು ನನ್ನನ್ನು ಹಿಡಿತಾ ಉಂಟು, ಅಯ್ಯೋ ಬೆಂಕಿ ಬೇಡ, ಬೆಂಕಿ ಬೇಡ ಬೇಡ ಅಂತ ಏನೇನೋ ಮಾತಾಡ್ತಾ ಇದ್ದಂತೆ. ಮಾತಾಡಿ ಸ್ವಲ್ಪ ಹೊತ್ತಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡ. ನೋಡಿ, ತಾಯಿ ಹೇಳಿದರು, ಗುರು ಹಿರಿಯರು ಹೇಳಿದರು ಕೂಡ, ಆ ಬಾಣ ಯಾವುದಕ್ಕಾಗಿ ಸಿದ್ಧವಾಗಬೇಕಿತ್ತೋ, ಯಾವ ಗುರಿಯಲ್ಲಿ ಹೋಗಬೇಕಿತ್ತೋ, ದೇವರ ಮಹಿಮೆಯ ಗುರಿಯಲ್ಲಿ ಹೋಗಬೇಕಿತ್ತೋ, ಅದಕ್ಕೆ ತನ್ನ ಜೀವಿತವನ್ನು ಒಪ್ಪಿಸಿಕೊಡದೆ ಎದುರಿಸುವ ಆತ್ಮನ ಮೂಲಕ ಉಪಯೋಗಿಸಲ್ಪಟ್ಟ. ರೆಬೆಲಿಯನ್ ಸ್ಪಿರಿಟ್ ಅಂತಾರೆ. ಒಂದು ಗುರು ಹಿರಿಯರ ಮಾತಿಗೆ ಎಲ್ಲಿ ರೆಸ್ಪೆಕ್ಟ್ ಇಲ್ಲವೋ ಅದು ರೆಬೆಲ್ ಮಾಡುವಂಥ ಎದುರಿಸುವ ಆತ್ಮ. ಅದು ಗೊತ್ತಾಗುವುದಿಲ್ಲ, ಅದು ಇರುವುದು ಕಾರ್ಯನಿರ್ವಹಿಸೋದು ಗೊತ್ತಾಗುವುದಿಲ್ಲ. ಆತನು ಒಂದು ಎದುರಿಸುವ ಆತ್ಮನ ಬಂಧನಕ್ಕೆ ಒಳಪಟ್ಟಿದ್ದ. ಬಿಟ್ಟು ಕೊಡಲೇ ಇಲ್ಲ. ಸುವಾರ್ತೆ ಬಂದರೂ ಕೂಡ ಒಪ್ಪಿಸಿ ಕೊಡಲೇ ಇಲ್ಲ. ಹೋಗೇ ಬಿಟ್ಟ. ಆತನಿಗೆ ಇನ್ನು ಮುಂದೆ ಏನು ಪ್ರಾಪ್ತವಾಗಿದೆ ಅದಕ್ಕೆ ನೋಡಿಕೊಂಡು ಭೂಲೋಕದಲ್ಲಿ ಸಾಯೋದಕ್ಕಿಂತ ಮುಂಚೆನೇ ನೋಡಿಕೊಂಡು ಹೋಗ್ಬಿಟ್ಟ. ಅಂಥ ಸಂದರ್ಭದಲ್ಲಿ ಆತನ ಫ್ರೆಂಡ್ ಹತ್ತಿರದಲ್ಲಿದ್ದ. ಆತನಿಗೊಂದು ಪ್ರಶ್ನೆ ಇತ್ತು, ಇವನು ಸಾಯುವಂಥ ದಿನಗಳಲ್ಲಿ ಯಾಕೆ ಹೇಳಿದ, ಏನು ಬೆಂಕಿ, ಏನು ಕಪ್ಪು ದೂತರು? ಆಗ ಅಲ್ಲಿ ಅವನಿಗೆ ಸಂಬಂಧಪಟ್ಟವರು ದೇವ ಸೇವಕರನ್ನು ಕರೆಸಿ ಅವನ ಹತ್ರ ಮಾತಾಡಿಸಿ, ಉಳಿದ ಫ್ರೆಂಡ್ ಹತ್ರ ಮಾತಾಡಿಸಿದ್ರು. ಏನು ದೂತರು ಇದು, ಏನು ಸಿಂಬಲ್ಲು, ಕಡೆ ಅಂತ್ಯಕಾಲದ ಘಟನೆಗಳನ್ನೆಲ್ಲ ಹೇಳ್ತಾ ಬರುವಾಗ ಅವನ ಮನೋನೇತ್ರ ತೆರೆಯಲ್ಪಟ್ಟಿದ್ದು. ಪಶ್ಚಾತ್ತಾಪ ಪಟ್ಟ, ದೇವರ ಕಡೆಗೆ ತಿರುಗಿಕೊಂಡ. ಇವತ್ತಿಗೂ ಕೂಡ ಬದುಕಿ ಬಾಳ್ತಾ ಇದ್ದಾನೆ ದೇವರ ಸಾಕ್ಷಿಯಾಗಿ. ಹಾಲೆಲೂಯಾ. ಅಂಥ ಒಂದು ಕುಟುಂಬ ಜೀವಿತವನ್ನು ಕಟ್ಟಿಕೊಳ್ಳುವುದಕ್ಕೆ ದೇವರಾತ್ಮನ ಸಹಾಯವನ್ನು ಕೇಳುತ್ತಾ ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ಮತ್ತು ನಾವೇ ಟ್ರೈನ್ಡ್ ಆಗಿದ್ದುಕೊಂಡು ಮಕ್ಕಳನ್ನು ಟ್ರೈನ್ ಮಾಡೋಣ. ಕೆಲಸ ಸರಿ ನಾವೇ ಟ್ರೈನ್ಡ್ ಇರುವುದಿಲ್ಲ, ನಾವೇ ಇರುವುದಿಲ್ಲ, ಮಕ್ಕಳ ಹತ್ರ ಬಯಸ್ತೇವೆ. ಎಲ್ಲಿ ಆಗ್ತದೆ? ಇನ್ನು ಮಾತಾಡ್ತಾ ಹೋದ್ರೆ ತುಂಬ ವಿಷಯ ಉಂಟು. ತಂದೆ ತಾಯಿಯೇ ಮಕ್ಕಳು ಮದುವೆ ಆಗುವವರೆಗೆ ಅವರೇ ಕವರಿಂಗ್, ಅವರೇ ಪ್ರೊಟೆಕ್ಷನ್. ಮದುವೆ ಆದ ನಂತರ ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವವನಂದರೆ ಅವನೇ ಒಂದು ಕುಟುಂಬ ಜೀವಿತಕ್ಕೆ ಬಂದು ಅವನೇ ಪ್ರೊಟೆಕ್ಟ್ ಆಗ್ತಾನೆ, ಅವನೇ ಕವರಿಂಗ್ ಆಗ್ತಾನೆ ಅಂತ ಅರ್ಥ. ಅದರ ಅರ್ಥ ತಂದೆ ತಾಯಿಯನ್ನು ಸಾಕಿಸಲೋದೆ ಅವನನ್ನು ಬೀದಿಯಲ್ಲಿ ಆಗ್ತಾನೆ ಅಂತ ಅರ್ಥ ಅಲ್ಲ. ಆ ಒಂದು ಕವರಿಂಗಲ್ಲಿ ಇರ್ತಾನೆ, ಆ ಕವರಿಂಗಿಂದ ಹೊರಗೆ ಬರ್ತಾನೆ, ಇವನೇ ಒಂದು ಕವರಿಂಗ್ ಆಗ್ತಾನೆ. ಇವನಿಗೆ ಹುಟ್ಟಿದ ಮಕ್ಕಳಿಗೆ ಇವನು ಕವರಿಂಗ್, ಅವರ ಸಮಯ ಬರುವವರೆಗೆ ಅವನು ಕವರಿಂಗೇ ಸ್ಟ್ರಾಂಗ್ ಇಲ್ಲದಿದ್ದರೆ ಮಕ್ಕಳು ಹೇಗೆ ಪ್ರೊಟೆಕ್ಟ್ ಆಗಿರ್ತಾರೆ? ಸೈತಾನೆಯನ್ನ ಮಗನಂಚ ಮಲ್ಪೆ ಓ ದುಸ್ಸಹವಾಸ. ಹಾಗೆ ಕವರಿಂಗ್ ಸ್ಟ್ರಾಂಗ್ ಇದ್ದರೆ ಎಲ್ಲೇ ಹೋಗಲಿ. ಯೋಬನಲ್ಲಿ ಕವರಿಂಗ್ ಸ್ಟ್ರಾಂಗ್ ಇತ್ತು. ಯೋಬನನ್ನಾಗಲಿ ಅವನ ಫ್ಯಾಮಿಲಿನಾಗಲಿ ಅವನ ಸೊತ್ತನ್ನು ಮುಟ್ಲಿಕ್ಕೆ ಸೈತಾನಿಗೆ ಆಗ್ತಾ ಇಲ್ಲ. ಕವರಿಂಗ್ ಸ್ಟ್ರಾಂಗ್ ಇತ್ತು. ಕವರಿಂಗ್ ಸ್ಟ್ರಾಂಗ್ ಇದ್ದರೆ ಎಲ್ಲೇ ಹೋಗಲಿ, ಎಲ್ಲೇ ಬರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಟ್ರೈನ್ಡ್ ಆಗಿದ್ದೇವೆ, ನಾವು ಟ್ರೈನ್ ಮಾಡ್ತಾ ಇದ್ದೇವೆ, ಸರಿ ಮಾರ್ಗದರ್ಶನ ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹೀಗೆ ದೇವರು ಈ ಸಭೆಯನ್ನು ನಡೆಸ್ತಾರೆ. ಹಲ್ಲೆಲೂಯಾ. ನಮ್ಮ ಮೂಲಕ, ನಿಮ್ಮ ಮೂಲಕ ದೇವರ ಒಂದು ಹಲ್ಲೆಲೂಯಾ ಮಹಿಮೆ ಕಂಡು ಬರ್ತದೆ. ನಮ್ಮ ಮಕ್ಕಳು ಶಿಕ್ಷಿತರಾಗ್ತಾರೆ, ನಾವು ಶಿಕ್ಷಿತರಾಗ್ತೇವೆ, ನಮ್ಮ ಮಕ್ಕಳು ಟ್ರೈನ್ಡ್ ಆಗ್ತೇವೆ ದೇವರ ಮಹಿಮೆಗಾಗಿ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ಲೈವನ್ನು ಒಂದು ಮುಗಿಸೋಣ. ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇವೆ. ಲೈವಲ್ಲಿ ದೇವರೇ ಯಾರೆಲ್ಲ ಈಗ ಇದ್ದಾರೋ, ಯಾರೆಲ್ಲ ಮುಂದಕ್ಕೆ ನೋಡ್ತಾರೋ ದೇವರೇ, ಈ ವಾಕ್ಯದ ಮೂಲಕ ಎಲ್ಲರೂ ಆಶೀರ್ವಾದವನ್ನು ಕಾಣಲಿ. ನಿನ್ನ ಮಹಿಮೆ ಎಲ್ಲ ಕಡೆ ಈ ವಾಕ್ಯದ ಮೂಲಕ ವ್ಯಾಪಿಸಲಿ, ಬ್ಲೆಸ್ ಆಗಲಿ. ಇನ್ ಜೀಸಸ್ ನೇಮ್ ಲಾರ್ಡ್, ಆಮೇನ್, ಆಮೇನ್.